ಮತ್ತೆ ಪಿರಮಿಡ್ ಯಾರ್ಯಾರು ಬಳಕೆ ಮಾಡ್ತಾರೆ ಹ್ಯಾಂಡ್ ರೈಸ್ ಮಾಡ್ಬೇಕು. ದಯವಿಟ್ಟು ಪಿರಮಿಡ್ ಯಾರು ಬಳಸ್ತಾರೆ ಅಂತ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. 2 feet by 2 feet ಪಿರಮಿಡ್ಸ್ ಅನ್ನು ಆದಷ್ಟು ಎಲ್ಲರೂ ಅಟ್ಲೀಸ್ಟ್ ಒಂದು ಪಿರಮಿಡ್ ಮನೆಯಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿ ಪ್ರತಿಯೊಬ್ಬರು. ಓಕೆ. ನಿನ್ನೆನೂ ಮೇಡಮ್ ಅಂತ ಇದ್ರು. ನಂದಾ ಮೇಡಮ್, ಇವಾಗ ಗುರುಜಿ ವಿಶ್ ಪಿರಮಿಡ್ ಅಲ್ಲಿ ಒಂದೇ ಸೈಜಾ? ನಾವು ಪಿರಮಿಡ್ ವ್ಯಾಲಿಯಲ್ಲಿ ನೋಡಿದ್ವಲ್ಲ, ಹೌದು ಒಂದೇ ಸೈಜ್. ಅದೇ ಸೈಜ್ ಅಷ್ಟೇ ಬರೋದಾ ಅದು? ಅಷ್ಟೇ. ಥ್ಯಾಂಕ್ ಯು. ಅದೇ ರೈಟ್. ಲೋಹಿತ್ ಮಾತಾಡ್. ಲೋಹಿತ್. ಗುರುಜಿ ಯಾರ್ಯಾರು ಪಿರಮಿಡ್ ಯೂಸ್ ಮಾಡ್ತೀರಾ ಹ್ಯಾಂಡ್ ಮಾಡ್ರಿ ಅಂತ ಅದಕ್ಕೆ ಮಾಡಿ ಗುರುಜಿ. ಅದೇ ನೀವು ಮಾಡ್ತಾ ಇದ್ರ ಮೇಡಮ್? ಯಾವ ಟೈಪ್? 2x2 ಮೇಡಮ್. ವೆರಿ ಗುಡ್. ಮನೆಯಲ್ಲಿ 1x1 ಒಂದ್ 3 ಇದೆ. 2x2 ಒಂದಿದೆ. ವೆರಿ ಗುಡ್. ಮಾಡ್ತಾ ಇದೀನಿ. ನಿಮ್ಮ ಅನುಭವ ಹೇಳಿ. ಗುರುಜಿ ನೆನ್ನೆ ಹೇಳಿದ್ನಲ್ಲ ಗುರುಜಿ, ಅದ್ ಬಂದ್ಮೇಲೆ ನಂಗೆ ತುಂಬಾ ಒಳ್ಳೇದಾಗಿದೆ ಗುರುಜಿ. ಎಕನಾಮಿಕಲಿ, ಫಿಸಿಕಲಿ. ನಾನ್ ನಿನ್ನೆ ಕ್ವಶನ್ ಕೇಳಿದ್ನಲ್ಲ ಗುರುಜಿ, ಒಂದು 1/2 hour ಅಷ್ಟೇ ಕುತ್ಕೊಳಕ್ ಆಗೋದು. ಎಸ್ ಕರೆಕ್ಟ್. ಸೊ ನಿಮ್ಮ ಅನುಭವ ತುಂಬಾ ಚೆನ್ನಾಗಿದೆ ಪಿರಮಿಡ್ ಬಗ್ಗೆ. ರೈಟ್. ಗುರುಜಿ ಅದನ್ನ ಎಲ್ಲರಿಗೂ ನಾನು ಹೇಳ್ತೀನಿ, ಎಲ್ಲರಿಗೂ ಯೂಸ್ ಮಾಡ್ರಿ ಅಂತಾನು ಹೇಳ್ತೀನಿ ಗುರುಜಿ. ಆಮೇಲೆ ವಿಶ್ ಪಿರಮಿಡ್ ನಾನು 1 year ಆಯ್ತು. ಅದರಲ್ಲಿ ಸಾಕಷ್ಟು ಕೆಲಸಗಳು ಆಗಿದಾವೆ ಗುರುಜಿ. ವೆರಿ ಗುಡ್. ವಿಶ್ ಪಿರಮಿಡ್ ಯೂಸ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಏನ್ ಬರ್ದಿಟ್ಟು ನಾನು ಕೇಳ್ಕೊಂಡು ಕೋರ್ಕೊಂತೀನಿ, ಅದೆಲ್ಲ ನನಗೆ ಕ್ಲಿಯರ್ ಆಗ್ತಿದೆ ಗುರುಜಿ. ಓಕೆ. ಪಿರಮಿಡ್ ವಿಶ್ ಪಿರಮಿಡ್ ಅಲ್ಲಿ ಬರೆಯೋ ವಿಧಾನ ಆಗಿದೆ ಅಂತ ಬರೀತೀರಾ ಇಲ್ಲ ಆಗ್ಬೇಕು ಬೇಕು ಅಂತ ಬರೀತೀರಾ? ಇಲ್ಲ, ಆಗಿದೆ ಅಂತ ಬರಿತೀನಿ ಗುರುಜಿ. ನನ್ನ ಈ ಕೆಲಸ ಎಲ್ಲ ಆಗಿದೆ, ಇದನ್ನೆಲ್ಲ ನಡೆಸ್ಕೊಟ್ಟಿರೋ ಬ್ರಹ್ಮಾಂಡಕ್ಕೆ ಧನ್ಯವಾದಗಳು ಅಂತ ಬರ್ದಿಡ್ತೀನಿ ಗುರುಜಿ. ವೆರಿ ಗುಡ್. ಅಂದ್ರೆ ಎಲ್ಲಾ ಕೆಲಸಗಳು ಆಗ್ತಾ ಇದೆ ಗುರುಜಿ. ಅಂದ್ರೆ ಪಿರಮಿಡ್ ಇಂದ ತುಂಬಾನೇ ಉಪಯೋಗ ಇದೆ. ನಾನ್ ಜಾಸ್ತಿ ಪಿರಮಿಡ್ ಯೂಸ್ ಮಾಡ್ತೀನಿ ಗುರುಜಿ. ಆಮೇಲೆ ಕ್ರಿಸ್ಟಲ್ಸ್, ಸ್ಟೋನ್ಸ್, ಆಮೇಲೆ ಚಿಕ್ಕ ಪಿರಮಿಡ್ ಎಲ್ಲ ಬರ್ತಾವಲ್ಲ, ಮನೇಲಿ ಎಲ್ಲಾ ಮೂಲೆಯಲ್ಲೂ ಒಂದೊಂದ್ ಪಿರಮಿಡ್ ಇಟ್ಟಿದ್ದೀನಿ. ಆಮೇಲೆ ಇನ್ನೂ ಒಂದ್ ಹೇಳ್ತೀನಿ ಗುರುಜಿ, ಈ ಪಿರಮಿಡ್ ಏನು ಉಪಯೋಗ ಅಂದ್ರೆ, ನಾನು ತುಳಸಿ ಗಿಡ ತುಂಬಾ ಒಣಗ್ತಾ ಇತ್ತು. ಚಿಕ್ಕ ಪಿರಮಿಡ್ ಮನೇಲಿ ಇತ್ತು ಒಂದು, ಅದನ್ನ ತಗೊಂಡೋಗಿ ತುಳಸಿ ಗಿಡದ ಬುಡದಲ್ಲಿ ಇಟ್ಟಿದೆ. ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಗುರುಜಿ. ವೆರಿ ವಂಡರ್ಫುಲ್. ಎಸ್. ನಾನು ಎಲ್ಲಾ ಗಿಡಗಳಿಗೂ ಸಣ್ಣ ಪಿರಮಿಡ್ ಇಟ್ಟಿದ್ದೀನಿ ಗುರುಜಿ. ಮನೆ ತುಂಬಾ ಆಲ್ಮೋಸ್ಟ್ ಆಲ್ ಜಾಸ್ತಿನೇ ಪಿರಮಿಡ್ ಯೂಸ್ ಮಾಡ್ತಾ ಇದ್ದೀನಿ. ಯಾವ ಊರಲ್ಲಿರೋದು? ದಾವಣಗೆರೆ ಗುರುಜಿ ನಮ್ದು. ಓಕೆ. ನಮ್ಮ ಮನೇಲಿ ಬಂದಿರೋರೆಲ್ಲ ಹೇಳ್ತಾರೆ, ನಿಮ್ ಮನೇಲಿ ಎಷ್ಟು ಚೆನ್ನಾಗ್ ಕೂಲ್ ಇದೆಯಲ್ಲ, ಕುತ್ಕೊಂಡ್ರೆ ಹೋಗಕ್ ಮನ್ಸೇ ಬರಲ್ಲ ಅಂತ ಹೇಳ್ತಾರೆ ಗುರುಜಿ. ಓಕೆ. ಯಾಕೆಂದ್ರೆ ಈ ಪಿರಮಿಡ್ ಎನರ್ಜಿ ಹಂಗಿದೆ ಗುರುಜಿ. ಬಹಳ ಪಿರಮಿಡ್ ನಮ್ಮ ಮನೆ ತುಂಬೆಲ್ಲ ಬರೀ ಪಿರಮಿಡ್ ಜಾಸ್ತಿ ಯೂಸ್ ಮಾಡ್ತಾ ಇರೋದು. ರೈಟ್. ಒಂದ್ಸರಿ ವಿಶ್ ಪಿರಮಿಡ್ ಅಂತ ತೋರಿಸಿ, ಯಾರೋ ಮಾಸ್ಟರ್ ಕೇಳ್ತಾ ಇದ್ದಾರೆ. ನಿಮ್ಮ ಹತ್ರ ಇದ್ರೆ ತೋರಿಸಿ. ಇದೆ ಗುರುಜಿ. ಅದನ್ನ ಬೀರುನಲ್ಲಿ ಇಟ್ಟಿನಿ ಗುರುಜಿ. ಹೌದಾ? ವಿಡಿಯೋ ಸ್ವಲ್ಪ ಆನ್ ಮಾಡ್ಕೊಂಡು ತೋರಿಸಿ. ತೋರಿಸ್ತೀನಿ ಗುರುಜಿ. ಎಸ್. ಇನ್ ಸ್ವಲ್ಪ ಗೀತಾ ಮೇಡಮ್, ದೊಡ್ಡ ಅದೇ ಫುಲ್ ಪಿರಮಿಡ್ ತೋರಿಸ್ತಾ ಇದ್ರ, ಓನ್ಲಿ ಒಳಗಡೆ ಪಾರ್ಟ್ ತೋರಿಸ್ತಾ ಇದ್ರ? 1 ನಿಮಿಷ ಗುರುಜಿ, ತೋರಿಸ್ತೀನಿ. ಇದು ವಿಶ್ ಪಿರಮಿಡ್. ಇದು ಒಳಗಡೆ ಸಣ್ಣದೊಂದು ಪಿರಮಿಡ್ ಇಟ್ಟಿದ್ದೀನಿ. ಟೀ ಪುಡಿ, ಸಕ್ಕರೆ, ಬೆಲ್ಲದಲ್ಲಿ ಮತ್ತೆ ಹಿಟ್ಟುಗಳಲ್ಲಿ ಎಲ್ಲ ಹಾಕ್ಲಿಕ್ಕೆ ಗುರುಜಿ. ಇದು ಚಿಕ್ಕ ಪಿರಮಿಡ್ ಗುರುಜಿ. ವಸ್ತುಗಳು ಹಾಳಾಗ್ದಂಗಿರಕ್ಕೆ ಗುರುಜಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಹೌದು, ಕಾಳು ಅಲ್ಲೇ ಹುಳ ಆಗಲ್ಲ ಅದು ಹಾಕಿದ್ರೆ. ನೆನ್ನೆ ಗುರುಜಿ ನೀವ್ ಹೇಳಿದ್ರಲ್ಲ ವಾಸ್ತು ಪಿರಮಿಡ್ ತರ್ಸಿದೀನಿ, ಅದು ಒಳ್ಳೆ ನಿದ್ದೆ ಬರುತ್ತೆ ಗುರುಜಿ. ಗ್ರೇಟ್. ನೀವ್ ಹೇಳಿದ್ರಲ್ವಾ ವಾಸ್ತು ಪಿರಮಿಡ್ ಅಂತನಾ, ನಾನು ತಕ್ಷಣನೇ ಆರ್ಡರ್ ಮಾಡಿದೆ.
ಓಕೆ ಓಕೆ. ನಿನ್ನೆ ನನ್ನ ಮಕ್ಕಳು ಬೇಗ ಮಲಗ್ತಿರ್ಲಿಲ್ಲ ಗುರುಜಿ, ಮತ್ತೆ ಬೇಗ ಹೇಳ್ತಾ ಇರ್ಲಿಲ್ಲ. ಹ್ಮ್ ಹ್ಮ್ ನೈಟು 10:30 ಮಲಗಿದ್ರು, ಮಾರ್ನಿಂಗು ಹ್ಮ್ ಬೇಗನೆ ಎದ್ದಿದ್ದಾರೆ. ಹ್ಮ್ ಚೆನ್ನಾಗಿ ಆಕ್ಟಿವ್ ಆಗಿ ಇದ್ದಾರೆ. ಎದ್ದಾಗ ಎಬ್ಬರಿಸಿದ್ರೆ ಅಳಾರು. ಇವಾಗ ಅಳ್ಳಿಲ್ಲ, ಇವತ್ತು ಅಳ್ಳಿಲ್ಲ ಗುರುಜಿ. ಓಕೆ ಓಕೆ, ವೆರಿ ಗುಡ್. ಬಹಳ ಯೂಸ್ ಆಗ್ತಿದೆ ಗುರುಜಿ. ವಿಶ್ ಪಿರಮಿಡ್ ತೋರಿಸಿದ್ರೆ ತೋರಿಸಿದೆ ಗುರುಜಿ. ತೋರಿಸಿ, ಮತ್ತೆ ಒಂದ್ಸರಿ ತೋರಿಸಿ. ವಿಶ್ ಪಿರಮಿಡ್ ರೈಟ್ ಇದೆಯಲ್ಲ? ಹಾ ಗುರುಜಿ ಐತೆ. ಓಕೆ ಇದು ವಿಶ್ ಪಿರಮಿಡ್. ರೈಟ್. ಅದರಲ್ಲಿ ಬರೆದು ಒಳಗಡೆ ಸಿಟಿ ಹಾಕೋದಲ್ಲ ಅದು? ಹಾ ಗುರುಜಿ. ಹ್ಮ್ ಹಾಕ್ಬಿಟ್ಟು ನಾವು ನೈಟ್ ಧ್ಯಾನಕ್ಕೆ ಯಾವ ಧ್ಯಾನ ಕುತ್ಕೊಂಡ್ರು ಅವಾಗ ನಮ್ಮ ಅದನ್ನ ಜೊತೆಲಿ ಇಟ್ಕೊಂಡು, ಹ್ಮ್ ನೀವು ನಮ್ ಜೊತೆ ಕುತ್ಕೊಂಡು ಧ್ಯಾನ ಮಾಡಿ ಅಂತ ಹೇಳಿ ಕುತ್ಕೋಬೇಕು ಗುರುಜಿ. ಅದನ್ನ ಹ್ಮ್ ಅದಿನ್ನೂ ಎಫೆಕ್ಟ್ ಆಗಿರುತ್ತೆ ಗುರುಜಿ ನಮ್ಗೆ. ಫಲಿತ ಇನ್ನೂ ಎಫೆಕ್ಟ್ ಆಗಿರುತ್ತೆ. ಹಾ ಗುರುಜಿ. ಅದು ನಮ್ ಜೊತೆ ಕುತ್ಕೊಂಡು ಧ್ಯಾನ ಮಾಡುತ್ತಲ್ಲ ಗುರುಜಿ, ಈ ಪಿರಮಿಡ್ ಎನರ್ಜಿ ಎಲ್ಲ ಆಗಿ ಬೇಗ ಕೆಲಸ ಆಗುತ್ತೆ ಗುರುಜಿ. ಅಷ್ಟೇ. ರೈಟ್ ರೈಟ್ ರೈಟ್. ಓಕೆ ಗುರುಜಿ, ಥ್ಯಾಂಕ್ ಯು. ಓಕೆ ಮಾ, ಥ್ಯಾಂಕ್ ಯು. ರೈಟ್. ಸುಭದ್ರಾ ಮೇಡಮ್. ಮಾತಾಡಿ ಸುಭದ್ರಾ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ. ಮಾತಾಡಿ. ನಮಸ್ತೆ ಗುರುಜಿ. ನಾನು ಮಹಾವತಾರ್ ಫೌಂಡೇಶನ್ ಬಂದಾಗ ತಗೊಂಡ್ಬಂದಿದ್ದೀನಿ. ಪಿರಮಿಡ್ ಇಟ್ಕೊಂಡು ಧ್ಯಾನ ಮಾಡ್ತೀನಿ. ಮತ್ತೆ ಕ್ರಿಸ್ಟಲ್ ಬಾಲ್ ಕೊಟ್ಟಿದ್ರು, ಅದು ಇಟ್ಕೊಂಡು ಮಾಡ್ತಾ ಇದ್ದೀನಿ. ಮಾಡ್ಬೇಕು, ಧ್ಯಾನ ಮಾಡ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಮನಸ್ಸುನು ತುಂಬಾ ಇದಾಗ್ತಾ ಇತ್ತು, ಡಿಸ್ಟರ್ಬ್ ಆಗ್ತಿತ್ತು. ಈಗ ಅದು ಸ್ವಲ್ಪ ಕಡಿಮೆ ಆಗಿದೆ. ಇಷ್ಟು ನನ್ನ ಅನುಭವ ಗುರೂಜಿ. ಯಾವ ಪಿರಮಿಡ್ ತಗೊಂಡಿದ್ರಮ್ಮ? ತಲೆ ಮೇಲೆ ಇಟ್ಕೊಳ್ಳೋದು, ತಲೆ ಮೇಲೆ ಇಟ್ಕೊಳ್ಳೋದು. ಫೈಬರ್ದು ತಗೊಂಡಿದ್ದೀನಿ. ಓಕೆ ಓಕೆ, ಗುಡ್ ಗುಡ್. ಓಕೆ, ಇನ್ನು ಏನಾದ್ರೂ ಮಾಡ್ಬೇಕು? ರೈಟ್, ಅದು ಮಾಡ್ಕೊಳ್ಳಿ. ಆಮೇಲೆ ಇನ್ನೂ ನಿಮ್ಗೆ ಏನಾದ್ರು ಇಂಪ್ರೂವ್ ಆಗ್ಬೇಕು ಅನ್ಸುತ್ತೆ. ಏದನ್ನ ವಿಶ್ ಇದೆ ಅದಿದ್ರೆ ವಿಶ್ ಪಿರಮಿಡ್ ತಗೊಳ್ಳಿ ಅಷ್ಟೇ. ಓಕೆ, ಆಯ್ತಾ? ವಿಶ್ ಪಿರಮಿಡ್. ವಿಶ್ ಪಿರಮಿಡ್ ಬೇಕಾದ್ರೆ ತಗೊಳ್ಳಿ. ಎಷ್ಟಾಗುತ್ತೆ ಗುರುಜಿ ಅದು? ಅದು ಇರ್ಬೋದಮ್ಮ, 1200 ಎಷ್ಟು ಅದು ಕಾಸ್ಟ್ ಇದೆ ಅದು. ಆಯ್ತು ಗುರುಜಿ, ಹ್ಮ್ ಧನ್ಯವಾದಗಳು ಗುರುಜಿ. ತುಂಬಾ ಜ್ಞಾನ ಹಂಚಿಕೆ ಮಾಡ್ತಿದ್ದೀರಾ. ತುಂಬಾ ಅನಂತ ನಮಸ್ಕಾರಗಳು ಗುರುಜಿ. ಇಂಟರ್ನ್ಯಾಷನಲ್ ಯೋಗ ಡೇಗೆ ಬರ್ಬೇಕು. ಆಯ್ತು ಗುರುಜಿ. ಇಲ್ಲೇ ಬೆಂಗಳೂರಲ್ಲೇ ಗೊತ್ತಲ್ಲ. ಆಗ್ಲಿ ಗುರುಜಿ. ಎಲ್ಲ ಗ್ರೂಪ್ ಅಲ್ಲಿ ಹಾಕಿದ್ವಿ, ಮತ್ತೆ ಹಾಕ್ತಿವಿ ಇವತ್ತು. ಧನ್ಯವಾದಗಳು ಗುರುಜಿ. ಎಲ್ಲಾರನ್ನು ಜಾಯಿನ್ ಮಾಡಿಸಿ ನೀವು ಬನ್ನಿ. ಓಕೆ, ರೈಟ್. ನಾಗಲಲಿತ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಾನು ಪಿರಮಿಡ್ ಕೂಡಲ ಸಂಗಮಕ್ಕೆ ಬಂದಾಗ ತಗೊಂಡಿದ್ದೆ, ತಮ್ಮ ಇದ್ರಲ್ಲೇ ತಗೊಂಡ್ ಬಂದಿದ್ದೆ. ಮತ್ತೆ ಚಿಕ್ಕ ಪಿರಮಿಡ್ ಎಲ್ಲ ತಂದಿದ್ದೆ ಗುರುಜಿ. ಎಲ್ಲ ಕಾಳುಗಳಿಗೆ ಅಕ್ಕಿ ಎಲ್ಲ ಹಾಕಿದ್ದೆ, ಚೆನ್ನಾಗಿ ಇದಾಗುತ್ತೆ. ಮತ್ತೆ ಧ್ಯಾನ ಮಾಡ್ತೀನಿ, ಅದನ್ನ ತಲೆ ಮೇಲೆ ಇಟ್ಕೊಂಡು ದೊಡ್ಡ ಪಿರಮಿಡ್ ನ ಧ್ಯಾನ ಮಾಡ್ತೀನಿ. ತುಂಬಾ ಅದ್ಭುತವಾಗಿರುತ್ತೆ. ಒಂದು ತಲೆ ಎಲ್ಲ ತುಂಬಾ ಚೆನ್ನಾಗಿ ಧ್ಯಾನ ಆಗುತ್ತೆ. ಚೆನ್ನಾಗಿದೆ. ವೆರಿ ಗುಡ್, ವೆರಿ ಗುಡ್. ವಾಣಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನನಗೆ ನೀವೀಗ ಮೊನ್ನೆ ಕಳ್ಸಿದ್ದೀರಾ. ಈಗ ಮೊನ್ನೆ 4 ದಿವಸ ಆಯ್ತು ಅನ್ಸುತ್ತೆ ತಲುಪಿ. ಬಟ್ ನಾನೇನು ಹಾಸನ್ ಹೋಗಿಲ್ಲ ಸರ್. ನೀವ್ ಹೇಳ್ದಂಗೆ ನನ್ ಮಗನ ಕೈಲಿ ವಿಶ್ ಪಿರಮಿಡ್ ಅಲ್ಲಿ ಬರ್ಸಿ ದೇವ್ರ ಮನೇಲಿ ಇಡಕ್ ಹೇಳಿದೀನಿ ಅದನ್ನ. ಮತ್ತೆ ಆಮೇಲೆ ಅದನ್ನ ಪೂಜೆ ಮಾಡಕ್ ಹೇಳಿದೀನಿ. ನನಗಿನ್ನು ಬರೆಯೋ ವಿಧಾನ ಗೊತ್ತಾಯ್ತಲ್ಲ? ಸರ್, ಅದೇ ತರ ಆಗಿದೆ ಅಂತಲೇ ಹೇಳಿದೀನಿ. ಆಮೇಲೆ ಆ ಪೈರೋ ಕಾರ್ಡು ನನಗಿನ್ನೂ ತಲುಪಿಲ್ಲ, ಯಾಕಂದ್ರೆ ನಾನು ಇನ್ನೂ ರಜಾ ಸಿಕ್ಕಿಲ್ಲ, ಊರಿಗೆ ಹೋಗಿಲ್ಲ. ಆದ್ರೂ ನನಗೇನು ಇಲ್ದುವರೆಗೆ ಥಾಟ್ಲೆಸ್ ಧ್ಯಾನ ನನ್ ಕೈಲಿ ಆಗಿರ್ಲಿಲ್ಲ. ನಂಗೆ ಅಲ್ಲಿ ವಿಶ್ ಪಿರಮಿಡ್ ಬರ್ದು ಇಟ್ಟ ಮೇಲೆ 0 ಥಾಟ್ ಸ್ಟೇಜ್ 99% ಹೋಗಿದೆ ಅಂತ ಅನ್ಕೊಳ್ತಾ ಅಂತೀನಿ. ಆಮೇಲೆ ಹೆಲ್ತ್ ಸರ್, ಇದುವರೆಗೂ ಪಿತ್ತ, ತಲೆನೋವು ಎಷ್ಟು ಡಾಕ್ಟರ್ ಏನ್ ಮಾಡಿದ್ರು ಸರಿಯಾಗಿರ್ಲಿಲ್ಲ. ಬಟ್ ನಂಗೆ ಅದಾದ್ಮೇಲೆ 50% ನನಗೆ ಆರಾಮ್ ಅಂತ ಅನ್ನಿಸ್ತಿದೆ.
ನನಗದು ಖುಷಿ ಅನ್ನಿಸ್ತಿದೆ. ನಾನು ಇನ್ನೊಂದು ನೋಡಿಲ್ಲ, ಇನ್ನು ಮುಟ್ಟಿಲ್ಲ ನಾನು ಅದನ್ನ. ಅದು ಖುಷಿ ಅನ್ನಿಸ್ತು ಸರ್. ಆಮೇಲೆ ಸರ್ ಇದನ್ನ ಇನ್ನೊಂದು ಏನೋ ಇಟ್ಟು ಮಧ್ಯ ಕರ್ಪೂರ ಹಚ್ಚದ್ ಕೊಟ್ಟಿದ್ದೀರಲ್ಲ, ಅದನ್ನು ದೇವ್ರ ಮನೇಲಿ ಇಟ್ಟಿದೀವಿ ಸರ್ ನಾವು. ಮಾಡಿ ದಿನ ಮಾಡಿ, ಎವ್ರಿಡೇ ಮಾಡಿ. ಅದೇ ಸರ್, ನನಗೆ ಹಾಸನ್ನಿಗೆ ಟ್ರಾನ್ಸ್ಫರ್ ಕಾಲ್ ಮಾಡಿದ್ದಾರೆ ಸರ್. ನಾನು ಈ ಧ್ಯಾನದ ಗುಂಪಲ್ಲಿ ಕೇಳ್ಕತೀನಿ, ನಿಮ್ಮೆಲ್ಲರೂ ವಿಶಸ್ ಬೇಕು ಧ್ಯಾನದಲ್ಲಿ, ನೀವೆಲ್ಲರೂ ಕೂಡ ನನಗೆ ಹಾಸನ್ಗೆ ಆಗ್ಲಿ ಅಂತ ಬ್ಲೆಸ್ ಮಾಡಿ. ಆಮೇಲೆ ನಾನು ಹಾಸನಕ್ಕೆ ಇದಾದ್ಮೇಲೆ ನಾನು 2x2 ಪಿರಮಿಡ್ ಅಂತ ತರಿಸ್ಕೊತೀನಿ ಸರ್. ಈಗ ಹೊರಗಡೆ ಇರೋದ್ರಿಂದ ನಂಗೆ ಅದು ಉಪಯೋಗ ಆಗಲ್ಲ. ಅದರಿಂದ ನಿಮ್ಮೆಲ್ಲರ ಆಶೀರ್ವಾದ, ಈ ಗುಂಪಲ್ಲಿರೋರು ಎಲ್ಲರ ಆಶೀರ್ವಾದ ಬೇಕು. ಯಾಕೆಂದ್ರೆ ಧ್ಯಾನಿಗಳು ಕೇಳ್ಕೊಂಡಿದ್ದು ತಕ್ಷಣ ಅದು ಈಡೇರುತ್ತೆ ಅನ್ನೋ ನಂಗೊಂದು ನಂಬಿಕೆ ಇದೆ. ಅದಕ್ಕೆ ಎಲ್ಲರನ್ನು ಕೇಳ್ಕತ್ತೀನಿ. ಆಗತ್ತೆ ಡೋಂಟ್ ವರಿ. ಖಂಡಿತ ಆಗಿದೆ, ಆಲ್ರೆಡಿ ಆಗಿದೆ. ಆಗತ್ತೆ ಅಲ್ಲ, ಆಗಿದೆ ಆಲ್ರೆಡಿ. ಅದೇ ಸರ್, ಬೇಕು ಸರ್. ಓಕೆ, ಥ್ಯಾಂಕ್ ಯು ಸರ್. ಮಲ್ಲಪ್ಪ ಸರ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ಹಾ ಗುರುಜಿ, ತುಂಬಾ ಕ್ಲಾಸಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಗುರುಜಿ. ಬಹಳ ಚೆನ್ನಾಗಿದೆ ಪಾಠಗಳೆಲ್ಲ. ಆಮೇಲೆ ಪಿರಮಿಡ್ ಬಗ್ಗೆ ಈಗ ಹೇಳಿದ್ಮೇಲೆ, ನಾವು ಪಿರಮಿಡ್ ಈಗ ಧ್ಯಾನ ಹಂಗೆ ಮಾಡ್ತಾ ಇದೀವಿ ನಿಮ್ ಕ್ಲಾಸ್ ದಿಂದ. ಪಿರಮಿಡ್ ತಗೊಂಡ್ ಯಾಕೆ ಧ್ಯಾನ ಮಾಡಬಾರ್ದು ಅಂತ ಇದು ಬಂತು ಗುರುಗಳೇ. ಬಹಳ ಅದು ಇಲ್ಲಿ ಶನಿವಾರ ನಿಮ್ದು ಇಲ್ಲಿ ಇದರಲ್ಲಿ ಇದಿರುತ್ತೆ ಅಲ್ವಾ, ಮಹಾವತಾರ್ ಫೌಂಡೇಶನ್, ಅಲ್ಲಿ ನಾವು ಕಲೆಕ್ಟ್ ಮಾಡ್ಕೋಬಹುದಾ ಪಿರಮಿಡ್ಸ್? ಪಿರಮಿಡ್ ಅಂದ್ರೆ ನಿಮಗೆ 2 feet by 2 feet ಪಿರಮಿಡ್ ತಗೊಳ್ಳಿ, ಒಂದು ಪಿರಮಿಡ್ ತಗೊಳ್ಳಿ. ಆದ್ಮೇಲೆ ಸಣ್ಣ ಪಿರಮಿಡ್ಸ್ ನಿಮ್ಗೆ ಎಷ್ಟು ಬೇಕೋ ಅದು ನಿಮ್ ಇಷ್ಟ. ಬಟ್ ಒಂದು 2 feet by 2 feet ತಗೊಂಡ್ರೆ ಏನಂತಂದ್ರೆ ನಮ್ಗೆ ಇಡೀ ಮನೆಗೆ ಪ್ರತಿಯೊಂದಕ್ಕೂ ಅನುಕೂಲ ಆಗತ್ತೆ. ಓಕೆ, ಅದೇ ಬಹಳ ಅವ್ರು ಎಷ್ಟ್ ಚೆನ್ನಾಗಿ ಹೇಳ್ತಾ ಇದಾರೆ. ನಾವು ಎಷ್ಟೋ ದಿನದಿಂದ ಇದೆ ಅದು ತಗೊಳ್ಬೇಕು ಅಂತ, ಬಟ್ ಅದು ಯಾಕೋ ಇನ್ನ ಕೂಡಿ ಬರ್ಲಿಲ್ಲ. ಅದಕ್ಕೆ ಅಲ್ಲೇ ಸ್ಯಾಟರ್ಡೆ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ತಗೊಂಡ್ ಬರೋಣ ಅಂತ ಇದ್ರು. ಅಂದ್ರೆ ಈಗ ಅವರು ಒಬ್ರು ಹೇಳಿದ್ರು ಗುರುಜಿ, ಅವರು ಅನಿಸಿಕೆ ಹೇಳ್ತಾ ಇದ್ರು ವಿದ್ಯಾಭ್ಯಾಸದ ಬಗ್ಗೆ ಮಕ್ಕಳದ್ದು. ಅದು ಅವ್ರಿಗೆ ಯಾವ ತರ ಅಳವಡಿಸಿ ಓದ್ಸಕ್ಕೆ ಕೂತ್ಕೊಳ್ಳುವಾಗ ಅವ್ರಿಗೆ ಅದು ಪಿರಮಿಡ್ ಹಾಕಿ ಓದು ಅಂತ ಹೇಳ್ಬಹುದಾ, ಅಥವಾ ಯಾವ ತರ ಅದು? ಏನಿಲ್ಲ, ಅವ್ರಿಗೆ ಮಕ್ಕಳಿಗೂ ಆ ವಿದ್ಯಾಭ್ಯಾಸ ಅನುಕೂಲ ಏನೇ ಆಗ್ಬೇಕಂದ್ರೆ ಅವರು ನಿತ್ಯ ಧ್ಯಾನ ಮಾಡ್ಬೇಕು. ಅಂದ್ರೆ ಪ್ರತಿನಿತ್ಯ ಅವ್ರ ವಯಸ್ಸು ಎಷ್ಟಿದೆ ಅಷ್ಟು ನಿಮಿಷ ಧ್ಯಾನ ಮಾಡಿಸ್ಬೇಕು. ಅದೊಂದು ಪಿರಮಿಡ್ ಕ್ಯಾಪ್ ಹಾಕ್ಬಿಟ್ಟು ಧ್ಯಾನ ಮಾಡಿಸಿ. ಇಲ್ಲಾಂದ್ರೆ ಈ ಒಂದು ಪಿರಮಿಡ್ ತಗೊಂತಿರಲ್ಲ 2x2, ಓಕೆ, ಅದ್ರ ಕೆಳಗಡೆ ಕೂರ್ಸಿನೂ ಧ್ಯಾನ ಮಾಡಿಸ್ಬೋದು. ಅದ್ರ ಕೆಳಗಡೆ ಕೂರ್ಸಿ ಒಂದು ಚೇರ್ ಹಾಕಿ ನೀಟಾಗಿ ಹೋಮ್ವರ್ಕ್ ಮಾಡ್ಕೊಳ್ಳಿ, ಓದ್ಲಿ, ಎಲ್ಲ ಅಲ್ಲೇ ಮಾಡಿ. ಓಕೆ ಗುರುಜಿ, ಅಂದ್ರೆ ಓದುವಾಗ್ಲೇ ಅವ್ರಿಗೆ ಫಸ್ಟ್ ಒಂದು 10 minutes 15 minutes ಮೆಡಿಟೇಷನ್ ಕೂತ್ಕೊಂಡು ಮಾಡಿಸಿ, ಆಮೇಲೆ ಅದನ್ನ ಅಲ್ಲೇ ನಾವು ನಮ್ಮ ಮನೆಯಲ್ಲಿ ಇಟ್ಕೊಂಡ್ರು ಅವ್ರಿಗೆ ವೈಬ್ರೇಷನ್ಸ್ ಬರುತ್ತಾ ಅಂತ? ಅವರು 10-15 ನಿಮಿಷ ಆ ದೊಡ್ಡ ಪಿರಮಿಡ್ ಈಗ ನೀವು ತಗೊಂತಿರಲ್ಲ ಅದ್ರ ಕೆಳಗಡೆ ಕೂರಿಸಿ ಧ್ಯಾನ ಮಾಡಿಸಿ, ಅಲ್ಲೇ ಕೂತ್ಕೊಂಡು ಓದ್ಲಿ, ಅಲ್ಲೇ ಕೂತ್ಕೊಂಡು ಅವರು ನೆನಪು ಮಾಡ್ಕೊಳ್ಳಿ, ಎಲ್ಲ ಹೋಮ್ವರ್ಕ್ ಎಲ್ಲ ಅಲ್ಲಿ ಮಾಡ್ಕೊಂಡ್ರೆ ಇನ್ನು ಬೇಗ ಅವ್ರಿಗೆ ರಿಸಲ್ಟ್ ಸಿಗತ್ತೆ. ಅದು ಬಹಳ ಮೈಂಡಲ್ಲಿ ಇವರು ಮಗಳದ್ದು ಈ ಸರ್ತಿ SSLC ಯಾಕೆ ಪಿರಮಿಡ್ ಅಳವಡಿಸೋಳಿಗೆ ಇನ್ನೂ ಓದ್ತಾಳೆ ಚೆನ್ನಾಗಿ, ಇನ್ನೊಂಚೂರ ಜಾಸ್ತಿ ಇದು ಬರ್ಲಿ ಅಂತ ಮನಸ್ಸು ಬರ್ತಾ ಇದೆ. ಇನ್ನು ಲೇಟ್ ಮಾಡಿದ್ರೆ ಅದೇ ವಿದ್ಯಾಭ್ಯಾಸದ ಬಗ್ಗೆ ಅದ್ರ ಬಗ್ಗೆ. ಆಮೇಲೆ ಇನ್ನೊಂದು ನನ್ಗೇನೋ ಅಂದ್ರೆ ಮಹಾವತಾರದಿಂದ ಒಳ್ಳೆ ತುಂಬಾನೇ ಟಾಪಿಕ್ಸ್ ನೀವು ಚೆನ್ನಾಗೇ ಜ್ಞಾನ ಹಂಚ್ತಾ ಇದ್ದೀರಾ ಗುರುಗಳೇ. ಆತ್ಮಜ್ಞಾನಕ್ಕಿಂತ ಯಾವ್ದು ಜಾಸ್ತಿ ಇಲ್ಲ ಅನ್ಸುತ್ತೆ ಇದೆಲ್ಲ ಕೇಳಿದ್ರೆ. ಅಲ್ಲಿ ಇನ್ನ ಈ ವಿದ್ಯಾಭ್ಯಾಸದ ಬಗ್ಗೆ ಅಥವಾ ಇದ್ರ ಬಗ್ಗೆ ಇನ್ನ ಟಾಪಿಕ್ಸ್ ಬರ್ಬೇಕೇನೋ ಅಂತ ಅನಿಸ್ತಾ ಇದೆ ನಂಗೆ. ವಿದ್ಯಾರ್ಥಿಗಳಿಗೆ ಧ್ಯಾನ ವಿದ್ಯಾ ಅಂತ ಹೇಳ್ಬಿಟ್ಟು ಅದು ಬುಕ್ಗಳಿದೆ, ಓಕೆ. ಸೊ ತಾವೇ ತಗೊಂಡು ಸ್ವಾಧ್ಯಾಯ ಮಾಡಿ. ಅದ್ರ ಬಗ್ಗೆ ಟಾಪಿಕ್ಸ್ ಇಲ್ಲಿ ಒಂದು ಕ್ಲಾಸಸ್ ಕೊಡ್ಬೇಕಾಗತ್ತೆ. ಹೌದು, ನಿಮ್ಮಂತವ್ರೆ ಕೊಡ್ಬೇಕು, ಅದು ಯಾರು ಕೊಡ್ತಾರೆ? ಆಯ್ತು ಗುರುಜಿ, ಅದು ನಮಗೂ ಇದೆ ಮನಸ್ಸು. ಇನ್ನ ಅದೇ ನೆಕ್ಸ್ಟ್ ಇಲ್ಲಿ ಬಂದ್ರೆ ನಮ್ಮ ಸಂಸ್ಥೆಗೆ ಬಂದ್ರೆ ಧ್ಯಾನ ವಿದ್ಯಾರ್ಥಿ ಅಂತ ಬುಕ್ಕಲ್ಲಿ ಸಿಗತ್ತೆ. ಅವು ತಗೊಂಡು ಚೆನ್ನಾಗಿ ಸ್ವಾಧ್ಯಾಯ ಮಾಡಿ ಅದನ್ನು ವಿವರವಾಗಿ ಎಲ್ಲರಿಗೂ ತಿಳಿಸ್ಕೊಡಿ ಅಷ್ಟೇ. ಓಕೆ, ಧ್ಯಾನ ವಿದ್ಯಾರ್ಥಿ ಅಂತ. ಸರಿ ಗುರುಜಿ, ತಗೊಳ್ತೀನಿ. ನಾನು ಅದನ್ನ ತಗೊಂಡು ನಮ್ ಕೈಯಿಂದ ಆಗೋ ಪ್ರಯತ್ನ ಮಾಡೋಣ ಅನ್ಕೊಂಡಿದೀವಿ ನಿಮ್ಮೆಲ್ಲರ ಇದರಿಂದ. ನೀವು ಟೀಚ್ ಮಾಡಿ, ನಿಮ್ಗೂ ನಿಮ್ಮ ಮಕ್ಕಳಿಗೂ ನಿಮ್ಗೂ ಅದು ತುಂಬಾ ಉಪಯೋಗ. ಮತ್ತೆ ಪ್ರತಿಯೊಬ್ಬರು ಅದು ಅಳವಡಿಸ್ಕೊಂಡ್ರೆ ಸಾಕು. ಓಕೆ ಗುರುಜಿ, ಹೌದು, ಇವಾಗಿನ ಇದಕ್ಕೆ ಎಜುಕೇಶನ್ ಅದು ಬಹಳ ಹೆಲ್ಪ್ ಆಗುತ್ತೆ ಅಂತ ಅನಿಸ್ತಾ ಇದೆ ನನಗೆ. ತುಂಬಾ ಚೆನ್ನಾಗಿದೆ ಗುರುಗಳೇ. ಎಷ್ಟು ಏನ್ ಹೇಳಿದ್ರೆ ಸಾಲದು, ಮಹಾವತಾರ್ ಫೌಂಡೇಶನ್ ಅಷ್ಟು ಒಳ್ಳೆ ಟಾಪಿಕ್ಸ್ ಬರ್ತಾ ಇದೆ. ಐ ಥಿಂಕ್ ಅನಿತಾ ಸ್ವಾಮಿ ಇದ್ದಾರೆ ಲೈನ್ ಅಲ್ಲಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು.
ಅವ್ರ ಮಕ್ಕಳ ಅವ್ರ ಅನುಭವನು ಅವ್ರು ಹಂಚ್ಕೊಂಡಿದ್ದೀನಿ ಮುಂಚೆ, ಮತ್ತೆ ಒಂದ್ಸರಿ ಬೇಕಂದ್ರೆ ಅವರು ಹಂಚ್ಕೋಬಹುದು. ರೈಟ್. ಅನಿತಾ ಸ್ವಾಮಿ ಜಾಯ್ನ್ ಆಗಿಲ್ಲ ಗುರುಜಿ ಇವತ್ತೆ ಅವರು. ಐ ಥಿಂಕ್ ಜಾಯ್ನ್ ಆಗಿದ್ದಿದ್ರು ಮತ್ತೆ ಎಕ್ಸಿಟ್ ಆಗಿರ್ಬೋದು. ಸ್ವಾಮಿ ಅವರೇ ಮಾತ್ರ. ಸ್ವಾಮಿ ಅವರೇ ನಮಸ್ತೆ ಗುರುಜಿ. ನಮಸ್ತೆ. ಅದೇ ನಮ್ಮ ತಂಗಿಯವ್ರಿಗೆ ಒಬ್ರಿಗೆ ಹೆಡ್ಡೇಕ್ ಗುರುಗಳೇ, ಅದು ತಲೆನೋವು, ಅರ್ಧ ತಲೆನೋವು ಬರುತ್ತೆ. ಇದು 3-4 ವರ್ಷದಿಂದ ಅದು ಸ್ಟಾರ್ಟ್ ಆಗಿದೆ. ಅದು ಏನಾದ್ರು ಮಾತ್ರೆಗಳು ತಗೊಂಡ್ರು ಕಮ್ಮಿ ಆಗ್ತಾ ಇಲ್ಲ. ಧ್ಯಾನ ಮಾಡಕ್ ಕೇಳಿದ್ರು ಅವ್ರು ಅದು ಮಾಡಿಲ್ಲ. ಅದೇ ಧ್ಯಾನ ಮಾಡಕ್ ಆಗಲ್ಲ ಅಂದ್ರೆ ಅವ್ರಿಗೆ ಪರಿಹಾರಗಳಷ್ಟೇ. ಮುದ್ರಾ ಒಂದು, ಆಕುಪ್ರೆಷರು, ಇಲ್ಲಾಂದ್ರೆ ಅವ್ರ ಫಸ್ಟ್ ಆಫ್ ಆಲ್ ಆಹಾರನ ಸರಿಪಡಿಸ್ಕೊಳಕ್ಕೆ ಅಟ್ಲೀಸ್ಟ್. ನಾನ್ ವೆಜ್ ಅಂತ ತಿನ್ನಲ್ಲ ಗುರುಗಳೇ, ಯಾವತ್ತೂ ತಿಂದಿಲ್ಲ ಅವರು, ಸಣ್ಣ ಮಕ್ಕಳಿಂದಲೂ. ಬಟ್ ತಿನ್ನೋ ಸಮಯ ಮತ್ತೆ ಏನ್ ತಿಂತಾ ಇದಾರೆ ಅದು ನೋಡ್ಕೊಳ್ಳಿ. ಅದ್ ಜೊತೆಗೆ ಇನ್ನು ಸ್ವಲ್ಪ ಮನೆಮದ್ದುಗಳು ಉಪಯೋಗಿಸ್ಕೊಂಡ್ರು. ಈ ಯೂರಿನ್ ಥೆರಪಿ ಅಂತೂ ಮಾಡಕ್ ಹೋದ್ರೆ ಮೂಗಿಂದ ನೀವು ಯೂರಿನ್ ಸೇವನೆ ಮಾಡ್ತಾರಲ್ಲ, ಅದು ಮಾಡ್ಬೇಕು. ಮಾಡಿದ್ರೆ ಬೇಗ ಹೋಗುತ್ತೆ ಅದು. ನೆನ್ನೆ ಕ್ಲಾಸಲ್ಲಿ ಹೇಳಿರೋ ಕೂಡ ಅದು ಹೆಡ್ಡೇಕ್ ಮತ್ತೆ ಅದೇನೋ ಇದು ಯಾವ್ದು ಹಾಕ್ಬೇಕು ಅಂತ ಹೇಳಿದ್ರೆ, ಅದು ಹೆಡ್ಡೇಕ್ ಬೆಲ್ಟ್ ಅಂತಲ್ಲ ಏನ್ ಹೇಳಿದ್ರು. ಅದು ಹೆಡ್ಡೇಕ್ ಬೆಲ್ಟ್ ಸಿಗತ್ತೆ, ಅದು ತಗೊಳ್ಳಿ. ಪಿರಮಿಡ್ ಅಲ್ಲಿ ಹೆಡ್ಡೇಕ್ ಬೆಲ್ಟ್ ಹೀಗೆ ಹೆಡ್ ಈ ತರ ಕಟ್ಕೋಬಹುದು ಅದು. ಓಕೆ, ಕಟ್ಕೊಂಡ್ರೆ ಅದು ಉಪಯೋಗಿಸ್ಕೊಂಡ್ರೆ ಅದು ಹಂಗೆ ಕೂತ್ಕೊಂಡು ಕೆಲಸ ಮಾಡ್ಕೊಂಡ್ರು, ಇನ್ನೊಂದು ಮಾಡ್ಕೊಂಡ್ರು, ಇಲ್ಲ ಸ್ವಲ್ಪ ಧ್ಯಾನ ಮಾಡಿದ್ರೆ ಇನ್ನೂ ಉತ್ತಮ. ಬೇಗ ರಿಸಲ್ಟ್ ಸಿಗತ್ತೆ. ಮುದ್ರೆ ಅಂತೂ ನಿಮ್ಗೆ ಗೊತ್ತಲ್ಲ, ಅಪಾನ ಮುದ್ರೆ, ಅಪಾನ ವಾಯು ಮುದ್ರೆ. ಮತ್ತೆ ಯಾವಾಗ ತಲೆನೋವು ಆಗುತ್ತೋ ತಕ್ಷಣವೇ ಈ ವಾಯು ಮುದ್ರೆ ಹಾಕೊಂಡ್ಬಿಡಿ. ವಾಯು ಮುದ್ರೆ ಹಾಕೊಂಡ್ಬಿಟ್ರೆ ಆದಷ್ಟು ಅವ್ರಿಗೆ ಪರಿಹಾರ ಸಿಗ್ತದೆ. ಆಮೇಲೆ ಪ್ರಾಣ ಮುದ್ರೆ ಮಾಡಿಸ್ತಾನೆ ಇರಿ ಅವ್ರ ಜೊತೆಗೆ. ಈ ಪ್ರಾಣಶಕ್ತಿ ಹೆಚ್ಚು ಆಗುವಾಗ ಆ ತಲೆನೋವು ಸಂಪೂರ್ಣವಾಗಿ ರಿಲೀಫ್ ಆಗ್ತದೆ. ಏನಾಗತ್ತೆ, ಧ್ಯಾನ ಮಾಡಲ್ಲ ಅಂದ್ರೆ, ಧ್ಯಾನ ಮಾಡಲ್ಲ ಅಂತವ್ರು ಅವ್ರ ಹತ್ರ ಪ್ರಾಬ್ಲಮ್ಸ್ ಇದೇ ಇರೋದು. ಯಾರ್ಯಾರು ಧ್ಯಾನ ಮಾಡಲ್ಲ ಅವ್ರಿಗೆ ಈ ಪ್ರಾಣಶಕ್ತಿ ಕಡಿಮೆ ಆಗ್ತಾನೇ ಇರ್ತದೆ. ಯಾಕಂದ್ರೆ ಮಾಡೋ ಕೆಲಸಗಳಾಗಿರ್ತದೆ, ಯೋಚನೆಗಳಾಗಿರ್ತದೆ, ಇನ್ನು ಧ್ಯಾನ ಮಾಡೋದಿಲ್ಲ. ಮತ್ತೆ ಎಲ್ಲಿಂದ ಶಕ್ತಿ ಬರುತ್ತೆ? ಅದಕ್ಕೆ ಈ ಪ್ರಾಣ ಅಟ್ಲೀಸ್ಟ್ ಅಂತವ್ರಿಗೆಲ್ಲ ಈ ಪ್ರಾಣ ಮುದ್ರೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಯಾರ್ಯಾರು ಧ್ಯಾನ ಮಾಡಲ್ಲೋ ಪ್ರಾಣ ಮುದ್ರ ಒಂದು, ಸಮಾನ ಮುದ್ರ, ಈ ಎರಡು ತುಂಬಾ ಇಂಪಾರ್ಟೆಂಟು ಆರೋಗ್ಯವನ್ನು ಕಾಪಾಡ್ಕೊಳಕ್ಕೆ. ಆಮೇಲೆ ಅವ್ರಿಗೆ ಸಮಸ್ಯೆಗಳು ಬಂದ್ರೆ, ತಲೆನೋವು, ಬಾಡಿ ನೋವು, ಜಾಯಿಂಟ್ ನೋವು, ಅದು ಬಂದ್ರೆ ಇದು ವಾಯು ಮುದ್ರ. ಸ್ವಲ್ಪ ಈ ಹೃದಯಕ್ಕೆ ಸಂಬಂಧಿತ ಏನಾದಿದ್ರೆ ಅಪಾನ ವಾಯು ಮುದ್ರ. ಓಕೆ, ಈ ಮಲ ವಿಸರ್ಜನೆ ಅದು ಇದಕ್ಕೆ ಸಂಬಂಧ ಇದ್ರೆ ಅಪಾನ ಮುದ್ರ. ಆಯ್ತಾ? ಈ ರೀತಿಯಲ್ಲಿ ಅನೇಕ ಈ ಮುದ್ರಗಳು. ಅದೇ ಮುದ್ರಾ ಅಂದ್ರೆ ಏನಂದ್ರೆ, ನೀವು ಅದನ್ನು ಖಂಡಿತ ಇಷ್ಟು ಸಮಯ ಅಂದ್ರೆ ಅಷ್ಟು ಸಮಯ ಇಟ್ಕೊಂಡೇ ಕೆಲಸ ಮಾಡೋದು. ಸುಮ್ನೆ ಹಿಂಗೆ ಇಟ್ಕೊಂಡು ಹಂಗೆ ಬಿಟ್ರೆ ಆಗಲ್ಲ. ಓಕೆ, ಕನಿಷ್ಠ ಮಿನಿಮಮ್ ಬೆಳಗ್ಗೆ 20 ನಿಮಿಷ ಹಾಗೆ ಕೂತ್ಕೋಬೇಕು. ಮುದ್ರನು ಡಿಸ್ಟರ್ಬ್ ಮಾಡಬಾರ್ದು. ಮತ್ತೆ ಮಧ್ಯಾಹ್ನ 20 ನಿಮಿಷ, ಸಾಯಂಕಾಲ 20, ಈ ರೀತಿಯಲ್ಲಿ ಒಂದ್ ತಿಂಗಳು ಮಾಡಿ ನೋಡಕ್ಕೆ ಹೇಳಿ. ರಿಸಲ್ಟ್ 100% ಗ್ಯಾರಂಟಿ. ರೈಟ್. ಆ ಪಿರಮಿಡ್ ಬೇಕಂದ್ರೆ ನಮ್ಮ ಸಂಸ್ಥೆಯಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ. ರೈಟ್. ಲೋಹಿತ್ ಅವ್ರೆ. ಲೋಹಿತ್ ಮೇಡಮ್ ಮಾತಾಡಿ. ಗುರುಜಿ ನೀವ್ ಹೇಳಿದ್ರಲ್ಲ ಧ್ಯಾನ ವಿದ್ಯಾ ಬುಕ್ ತರ್ಸ್ಕೊಂಡಿದೀನಿ ಗುರುಜಿ, ಓದಿದೀನಿ. ಒಳ್ಳೆ ಬುಕ್ ಗುರುಜಿ. ವಿದ್ಯಾರ್ಥಿಗಳಿಗೆ ಮತ್ತೆ ತಂದೆ ತಾಯಿಗಳು ಹೆಂಗೆ ಮಕ್ಕಳನ್ನ ಪಾಲನೆ ಮಾಡ್ಬೇಕು, ಪೋಷಣೆ ಮಾಡ್ಬೇಕು, ಮಕ್ಳ ಜೊತೆ ಹೆಂಗೆ ಬಿಹೇವ್ ಮಾಡ್ಬೇಕು, ಮಕ್ಳಿಗೆ ಯಾವ ರೀತಿ ಧ್ಯಾನ ಹೇಳ್ಕೊಡ್ಬೇಕು, ಪ್ರತಿಯೊಂದಿದೆ ಗುರುಜಿ. ಅದು ಸ್ವಾಧ್ಯಾಯ ಮಾಡಿದ್ರ? ಗುರುಜಿ ಮಾಡಿದೀನಿ. ಎಕ್ಸ್ಪ್ಲೇನ್ ಮಾಡಕ್ಕಾಗತ್ತಾ ಕ್ಲಾಸಸ್ ಅಲ್ಲಿ? ಒಂದು ಸಂಡೇ ಇಲ್ಲಾಂದ್ರೆ ಸಾಟರ್ಡೆ ಮಾಡ್ಬೋದು ಗುರುಜಿ. ಸಾಟರ್ಡೆ ಇಟ್ಕೊಳ್ಳಿ. ಒಂದು 20 ನಿಮಿಷ ಟೈಮ್ ಕೊಡ್ತೀವಿ. ಎಷ್ಟು ಅಷ್ಟು ಹಂಚ್ಕೊಳ್ಳಿ ಜ್ಞಾನ. ಸರಿ ಗುರುಜಿ, ಆಯ್ತು. ಅಮೇಜಿಂಗ್ ಬುಕ್ ಗುರುಜಿ, ನಿಜ. ಮಕ್ಳಿಗೆ ಮಾತ್ರ ತುಂಬಾನೇ ಉಪಯೋಗ ಐತೆ. ನಾವು ತಂದೆ ತಾಯಿಗಳು ಎಷ್ಟು ಮಿಸ್ಟೇಕ್ ಮಾಡ್ತೀವಿ, ಆ ಮಿಸ್ಟೇಕ್ ತಿದ್ಕೊಂಡ್ರೆ ಮಕ್ಳಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ಬಹಳ ಚೆನ್ನಾಗಿ ಬರ್ದಿದ್ದಾರೆ ಗುರುಜಿ. ಅದನ್ನ ಪ್ರತಿಯೊಬ್ರು ವಿದ್ಯಾರ್ಥಿಗಳು ಇರೋ ಮನೆಗೆ ಆ ಬುಕ್ಸ್ ಇರ್ಬೇಕು ಗುರುಜಿ. ರೈಟ್, ತೋರಿಸಿ ಬುಕ್. ಸರಿ ಗುರುಜಿ, ತೋರಿಸ್. ನೀವು ಓದಿರೋ ಬುಕ್ ತೋರಿಸಿ. ಧ್ಯಾನ ವಿದ್ಯಾ ಬುಕ್ ಇತ್ತಲ್ಲಪ್ಪ, ತರಗದ್ನ ವಿಡಿಯೋ ಆನ್ ಮಾಡಿ ತೋರಿಸಿ.
ಎಲ್ಲಿಟ್ಟಪ್ಪ? ರೇವತಿ ಮೇಡಮ್ ಮಾತಾಡಿ. ಎಸ್ ಮೇಡಮ್ ಮಾತಾಡಿ. ಎಲ್ರಿಗೂ ನಮಸ್ತೆ. ಸರ್ ಆಕ್ಚುಲಿ ಕೇಳ್ತದಲ್ಲ ಸರ್? ಕೇಳಿಸ್ತದೆ. ನಾವು ನಿನ್ನೆ ಒಂದು ಧ್ಯಾನ ಪ್ರೋಗ್ರಾಮ್ಗೆ ಅಟೆಂಡ್ ಆಗಿದ್ವಿ. ಏನು ಅಂತಂದ್ರೆ ಡಾಕ್ಟರ್ ರಂಜನ್ ಅವ್ರದ್ದು. ಗೊತ್ತು ಗೊತ್ತು. ಅದರಲ್ಲಿ ಕಲರ್ ಮತ್ತೆ ಫ್ಲವರ್ ಬಗ್ಗೆ ಹೇಳ್ತಿರು ಸರ್. ತಮ್ಮಲ್ಲಿ ಸಹ ಅದನ್ನ ಅಳವಡಿಸಿ ನಮ್ಗೆ ಟ್ರೈನ್ ಅಪ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ಕೊಂಡು ತುಂಬಾ ಚೆನ್ನಾಗಿತ್ತು. ಸ್ಪೆಷಲಿ ಅವರು ಕೇಳಿದ್ರು ಯಾರಿಗೆ ಯಾವ ಸಮಸ್ಯೆ ಇದೆ ಅಂತ. ಆ ಪರ್ಟಿಕ್ಯುಲರ್ ಸಮಸ್ಯೆಗೆ ಆ ಕಾಯಿಲೆ ಅಥವಾ ಅವ್ರದ್ದು ಹೆಲ್ತ್ ಪ್ರಾಬ್ಲಮ್ ಏನಿದೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನಮ್ಮ ಸುಬ್ಬುಬಯ್ಯನೂ ಇದ್ರು, ನಮ್ಮ ಸುಬ್ರಹ್ಮಣ್ಯ ಸರ್ ಇದ್ರು ಅದರಲ್ಲಿ. ಸೊ ಅದನ್ನು ತಮ್ಮ ಮಹಾವತಾರದಿಂದ ನಮಗೆ ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ವೆರಿ ಏನ್ ಮಾಡೋದಂದ್ರೆ ಅವರು ಸಾರ್ ನನಗೂ ಸೆಷನ್ ಕೇಳಿದ್ದಾರೆ. ಹಾ ಆ ಸೆಷನ್ ಅಂದ್ರೆ ಬೇಕಾದ್ರೆ ನಮ್ಮ ಸಂಸ್ಥೆದಲ್ಲಿ ಅರೇಂಜ್ ಮಾಡೋಣ. ಬೇಕಂದ್ರೆ ಒಂದು ಅವ್ರು ಯಾವಾಗ ಟೈಮ್ ಕೊಡ್ತಾರೋ ಅವ್ರು ನೋಡ್ಕೊಂಡು ಒಂದು ಸರ್. ಈ ಫ್ಲವರ್ ಮೆಡಿಸನ್, ಬ್ಯಾಚ್ ಫ್ಲವರ್ ಅದು ಒಳ್ಳೆಯದೇ. ಆಮೇಲೆ ಕಲರ್ ಥೆರಪಿ ಒಳ್ಳೆಯದೇ. ಅದೇ ರೀತಿಯಲ್ಲಿ ಅನೇಕ ಥೆರಪಿಗಳು ನಾವು ತಿಳ್ಕೊಂತ ಬಂದಿದ್ವಿ. ಅವರು ನಮ್ಮ ಸಂಸ್ಥೆಗೆ ಒಂದು 3 ತಿಂಗಳು 4 ತಿಂಗಳು ಮುಂಚೆ ಬಂದಿದ್ರು. ಅವ್ರ ಕಟ್ ಆಗ್ತಾ ಇದೆ ಸರ್. ವಾಯ್ಸ್ ಕೇಳಿಸ್ತಾ ಇದೆಯಾ? ಈಗ ಕೇಳ್ತದೆ ಸರ್. ಅದೇ ಒಂದು ಅದು ಇಂಟರ್ನೆಟ್ ಸ್ವಲ್ಪ ಇಶ್ಯೂ ಇದೆ ಮೋಸ್ಟ್ಲಿ. ಕೇಳಿಸ್ತಾ ಇದೆ? ಕೇಳ್ತಾ ಇದೆ ಗುರುಜಿ ಹೇಳಿ. ರೈಟ್. ಸೊ 4 months ಮುಂಚೆ ಬಂದಿದ್ರು ಡಾಕ್ಟರ್ ಎಸ್ ರಂಜನ್ ಸರ್ ನಮ್ಮ ಸಂಸ್ಥೆಗೆ ಬಂದಿದ್ರು. ಅಲ್ಲಿ ನಾವು ಥೆರಪಿಗಳು ಏನೇನು ಅಳವಡಿಸ್ಕೊಂಡಿದ್ವು ಅದು ನೋಡಿದ್ರು. ನೋಡಿ ಅವ್ರಿಗೆ ಆಶ್ಚರ್ಯ ಆಗಿದೆ, ಇಷ್ಟೆಲ್ಲ ಥೆರಪಿಗಳು ಮಾಡಿದ್ರಾ ಅಂತಂದ್ರೆ ಧ್ಯಾನ ವಿಜ್ಞಾನ, ಧ್ಯಾನ ಪ್ರಾಕ್ಟೀಸ್ ಜೊತೆಗೆ ಇಷ್ಟೆಲ್ಲ ಮಾಡಿದ್ರಾ ಅಂತಂದ್ರೆ ಮೂತ್ರ ಥೆರಪಿ, ಮುದ್ರ ಥೆರಪಿ, ಆಕ್ಯುಪ್ರೆಷರ್ ಎಲ್ಲಾನು ತೋರಿಸಿದ್ದೀನಿ ಅವ್ರಿಗೆ ಏನೇನ್ ಮಾಡಿದ್ವಿ ಅಂತ. ಅವ್ರಿಗೆ ತುಂಬಾ ಆಶ್ಚರ್ಯ ಆಗಿದೆ. ಸೊ ಅದು ಅವಾಗಿಂದ ಅವರು ನಾನು ಬಿಡೋದಿಲ್ಲ. ಒಂದು ಕಾಲ್ ಮಾಡಿದ್ರೆ ಸಾಕು, ಎಲ್ಲಿದ್ರು ನನಗೆ ರಿಪ್ಲೈ ಮಾಡ್ತಾರೆ ಇಮಿಡಿಯೇಟ್. ಮತ್ತೆ ನಾ 21st ಪ್ರೋಗ್ರಾಮ್ನು ಸುಬ್ಬು ಸರ್ ಚೆನ್ನಾಗಿ ಹೇಳಿದ್ರು. ಮಹಾವತಾರ ವೆರಿ ಗುಡ್ ತರ ಮಾಡ್ತಾ ಇದೆ, ಹೆಚ್ಚಿನ ಜನ ಬರಬೇಕು ಅಂತ ಹೇಳ್ಕೊಂಡು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ನಿನ್ನೆ. ಚೆನ್ನಾಗಿತ್ತು. ಬಟ್ ಈ ಫ್ಲವರ್ ಮತ್ತೆ ಕಲರ್ದು ಬಹಳ ಯೂಸ್ಫುಲ್ ಆಯ್ತು. ಸ್ಪೆಸಿಫಿಕ್ ಪ್ರಾಬ್ಲಮ್ಗೆ ಒಂಥರ ಪರಿಹಾರ ಕೊಡೋ ಹಾಗೆ. ಸೊ ಅದನ್ನೊಂದು ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಫ್ಲವರ್ ಮೆಡಿಸನ್ ತುಂಬಾ ಉಪಯುಕ್ತವಾಗಿರೋದು ಆಕ್ಚುಲಿ. ಎಸ್ ರೈಟ್. ಸೊ ನೀವು ಅಲ್ಲಿ ಮಾತಾಡಿದ್ರಾ ಇದ್ರ ಬಗ್ಗೆ, ಇಂಟರ್ನ್ಯಾಷನಲ್ ಯೋಗ ಡೇ ಬಗ್ಗೆ? ಸರ್ ಇಲ್ಲ, ನಾನೇ ಆಕ್ಚುಲಿ ಅವ್ರದ್ದು ಸೆಷನ್ ಆಕ್ಚುಲಿ ಮಧ್ಯಾಹ್ನ 12:30 ಮಾತ್ರ ಇದ್ದಿದ್ದು. ಮಾಡಿಸಿದ್ರು ಅವರು 11:30 ಧ್ಯಾನ ಮಾಡಿಸಿದ್ರು. ಆಮೇಲೆ ಸಬ್ಜೆಕ್ಟ್ಗೆನೆ ಹೋದ್ರು ಸರ್. ಮಧ್ಯಾಹ್ನ ಮೇಲೆ ಮಾತ್ರ ಅವ್ರು ಕ್ವಶನ್ ತಗೊಂಡ್ರು. ಬಟ್ ಸುಬ್ಬು ಸರ್ ಹೇಳಿದ್ರು, ನಾನು ಲಕ್ಷ್ಮೀಕಾಂತ ಮೇಡಮ್ ಮಹಾವತಾರದಲ್ಲಿ ಏನ್ ಮಾಡ್ತಾ ಇದ್ದೇವೆ ಏನು ಅಂತ ಹೇಳ್ಕೊಂಡು ಇನ್ವಾಲ್ವ್ ಆಗಿದ್ದೇವೆ ಅಂತ. ಬಟ್ ಜಾಸ್ತಿ ಇಲ್ಲ, 4ಗೆಲ್ಲ ಕ್ಲೋಸ್ ಮಾಡ್ಬಿಟ್ಟು ಹೊರಟು ಬಿಟ್ರು ಸರ್. ಅಂದ್ರೆ ವೆರಿ ಟೈಟ್ ಶೆಡ್ಯೂಲ್ ಆಗಿತ್ತಲ್ಲಿ. ಓಕೆ ಓಕೆ ಓಕೆ, ಫೈನ್ ಫೈನ್, ರೈಟ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಲೋಹಿತ್ ಮೇಡಮ್ ಸಿಕ್ತಾ ಬುಕ್ಕು? ಗುರುಜಿ ನನ್ ಸಣ್ಣ ಮಗ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿದ್ದಾನೆ ಗುರುಜಿ ಶಾಲೆಗೆ. ಓಕೆ, ಅವರು ಅಂದ್ರೆ ಶಾಲೆಗೆ ಹೋದ್ರು ಬಿಡ್ತಾ ಇಲ್ಲ ಬುಕ್ಕನ್ನು? ಇಲ್ಲ ಗುರುಜಿ, ತಗೊಂಡ್ ಹೋಗ್ತಾರೆ ಅವ್ರು, ಬ್ಯಾಗಲ್ಲಿ ಇಟ್ಕೊಂಡು ಹಂಗೆ ತಗೊಂಡ್ ಹೋಗ್ತಾರೆ. ವೆರಿ ಗುಡ್, ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಮ್ಮ ನಿಜವಾಗಿ. ನಿಮ್ ನೋಡ್ಬಿಟ್ಟು ಎಲ್ಲ ಕಲಿಬೇಕು. ಸರಿ ಗುರುಜಿ, ನಾನು ನಾಳೆ ತೋರಿಸ್ತೀನಿ ಗುರುಜಿ. ಓಕೆ ಮಾ, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ರೈಟ್. ರೂಪಾ, ಫೈನಲ್ ಕ್ವಶನ್. ರೂಪಾ ಅವರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೂಪಾ ಅವರು. ನಮಸ್ತೆ ಸರ್. ನಮಸ್ತೆ ಮಾಡಿ. ನಾನು ಈ ಕ್ಲಾಸಿಗೆ ಸೇರಿ 2 ತಿಂಗಳಾಯ್ತು ಸರ್. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಧ್ಯಾನ ಕೂಡ ಬೇರೆ ಎಲ್ಲಿ ಜಾಯಿನ್ ಆದ್ರೂ ಅಷ್ಟೊಂದು ನನ್ಗ ಇದು ಆಗ್ತಾ ಇರ್ಲಿಲ್ಲ. ಬಹಳ ಚೆನ್ನಾಗೈತೆ. ಆಮೇಲೆ ಮನೆಯಲ್ಲಿ ನಾ 2x2 ಪಿರಮಿಡ್ ಹ್ಯಾಂಗ್ ಮಾಡೀನಿ ಸರ್. ನಮ್ಮ ಯಜಮಾನ್ರಿಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಅವರಿಗೆ ಮೂತ್ರ ಕುಡ್ಸಕ್ ಹೇಳಿದ್ರು.
ಏನೋ ವಾಯ್ಸ್ ಬ್ರೇಕ್ ಆಗ್ತದಮ್ಮ, ಹೌದಾ? ವಾಯ್ಸ್ ಬ್ರೇಕ್ ಆಗ್ತದೆ. ಹಲೋ. ಹಾ ಹಾ ವಾಯ್ಸ್ ಬ್ರೇಕ್. ಹಾ ಇವಾಗ ಹೇಳಿ ಸರ್. ಹಾ ಹೇಳಿ, ನೀವೇನೋ ನಮ್ಮ ಯಜಮಾನ್ರಿಗೆ ನಮ್ಮ ಯಜಮಾನ್ರಿಗೆ ಇದು ಕಾನ್ಶಿಯಸ್ಸೇ ಇರಲ್ಲ ಸರ್. ಒಂದ್ ಸ್ವಲ್ಪ ತಿರ್ತೈತೆ, ಆಮೇಲೆ ಇರಲ್ಲ. ನಂದಾ ಮೇಡಮ್ ಹೇಳಿದ್ರು ಯೂರಿನ್ ಕುಡಿಸ್ರಿ ಅಂತ. ಹೌದು. ಹಲೋ. ಹೇಳಿ. ಹಾ, ಅದು ಯೂರಿನ್ ಕುಡಿಯೋ ಇದು ಕೂಡ ಇಲ್ಲ ಸರ್ ಅವರಿಗೆ, ಅಷ್ಟೊಂದು ಪ್ರಜ್ಞೆ ಇಲ್ಲ. ಅದಕ್ಕೆ ಮನೆಯಲ್ಲಿ 2x2 ಪಿರಮಿಡ್ ಹಾಕಿನ್ ಸರ್ ಹಾಲ್ನಲ್ಲಿ. ಅದ್ರ ಕೆಳಗ್ ಕುಡ್ಸಕ್ಕೂ ಆಗಲ್ಲ ಅವರಿಗೆ. ಅದಕ್ಕೆ ವಿಶ್ ಪಿರಮಿಡ್ ತಗೊಳ್ಳೋಣ ಅಂತ. ಏನಂತ? ವಿಶ್ ಪಿರಮಿಡ್ ಒಂದು, ಆಮೇಲೆ ಪೈರಾಫೈರ್ ಅಂತ ಒಂದಿದೆ. ಆ ಜೊತೆಗೆ ಮೂತ್ರ ಕುಡಿಯಬಹುದಲ್ಲ, ಅಂದ್ರೆ ಅವ್ರು ಕುಡಿದಿಲ್ಲ ಅಂದ್ರೂ ಸ್ಪೂನ್ ಮುಖಾಂತರ ಕುಡಿಸ್ಬೋದಲ್ಲ. ಅವರಿಗೆ ಡೈಪರ್ ಹಾಕಿರ್ತೀನಿ ಸರ್, ಅದ್ರಲ್ಲೇ ಹೋಗಿರ್ತಿತ್ತಲ್ಲ, ಗೊತ್ತಾಗಲ್ಲ. ಅಲ್ಲ, ಅವ್ರ ಮೂತ್ರ ಬಿಡಿ, ನಿಮ್ದು ಇಲ್ಲ ಬೇರೆಯವ್ರದ್ದು ನೀಟಾಗಿ ಸಂಗ್ರಹಣ ಮಾಡಿ ಕುಡಿಸಿ ಅಷ್ಟೇ. ನಮ್ ಹೆಣ್ಮಕ್ಳದ್ ಬರಲ್ಲಲ್ಲ ಸರ್. ಯಾರ್ದಾದ್ರೂ ಪರವಾಗಿಲ್ಲ, ತೊಂದ್ರೆ ಇಲ್ಲ, ಯಾರ್ದಾದ್ರೂ. ನಮ್ದು ನಾವು ಅವ್ರ ಹೆಂಡ್ತಿದೀನಿ, ಕುಡಿಸ್ಬೋದಾ? ಆರಾಮಾಗಿ. ಅಲ್ಲ, ಗಂಡ್ಮಕ್ಳಿಗೆ ಕುಡಿಸ್ಬೇಕಂತಂದ್ರಲ್ಲ ಸರ್. ಅದೇನಿಲ್ಲ, ಅದು ಪ್ರಥಮ ಕಂಡೀಷನ್. ಸೆಕೆಂಡ್ ಇದು ಅಷ್ಟೇ. ಅದು ಇನ್ನೊಂದು ಮಾಡ್ತೀರಾ ಇಲ್ಲ ಅಂದ್ರೆ ಏನ್ ಹೇಳಿ ಸರ್? ಒಂದು 8 ಗ್ಲಾಸ್ ನೀರ್ ತಗೊಳ್ಳಿ. ಓಕೆ, ಅದಕ್ಕೆ ಬೆಳ್ಳಿ, ಚಿನ್ನ, ತಾಮ್ರ 3 ಕಾಯಿನ್ಸ್ ಹಾಕಿ. ತಾಮ್ರ ಒಂದು 60 ಗ್ರಾಮ್ ಹಾಕಿದ್ರೆ, ಬೆಳ್ಳಿ ಅಂದ್ರೆ ಸಿಲ್ವರ್ ಬಂದು 30 ಗ್ರಾಮ್ ಹಾಕಿದ್ರೆ, ಗೋಲ್ಡ್ ಬಂದು ಒಂದು 15 ಗ್ರಾಮ್. ಮನೇಲಿರೋದೇ, ಬೇರೆ ಕಡೆ ತರಿಸೋದು ಬೇಡ. ಏನಂದ್ರೆ ಆರ್ನಮೆಂಟ್ ಹಾಕ್ಬೋದು, ಬಟ್ ಅದಕ್ಕೂ ಇದಿರಬಾರ್ದು, ಬೀಡ್ಸ್ ಅದೆಲ್ಲ ಇರಬಾರ್ದು. ಪ್ಯೂರ್ ಗೋಲ್ಡ್ ಇರಬೇಕು, ಇಲ್ಲ ಆತರ ಪ್ಯೂರ್ ಸಿಲ್ವರು, ಪ್ಯೂರ್ ಕಾಪರು, ಈ 3 ಹಾಕ್ಬಿಟ್ಟು 8 ಗ್ಲಾಸ್ ನೀರನ್ನು ಒಂದು 3-4 ಗ್ಲಾಸ್ ವರೆಗೂ ಕುದಿಸಿ. 8 ಗ್ಲಾಸಿಗೆ 4 ಗ್ಲಾಸ್ ಬರ್ಬೇಕದು. 8 ಗ್ಲಾಸಿಂದ 3 ಗ್ಲಾಸ್ ಆಗ್ಲಿ. ಆಕ್ಚುಲಿ ಈ ತರ ಕಾನ್ಸಿಯಸ್ನೆಸ್ ಇಲ್ಲ ಅಂತವ್ರಿಗೆ ನಾವು ಆದಷ್ಟು 1 ಗ್ಲಾಸ್ಗೆ ತಗೊಂಡ್ ಬರ್ತೀವಿ. 1 ಗ್ಲಾಸ್. ಓಕೆ, ಅದನ್ನು ನೀಟಾಗಿ ಟಾನಿಕ್ ತರ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಂದ್ ದಿವಸ ಅದು ಉಗುರಬೆಚ್ಚಿರುವಾಗನೇ ಫ್ಲಾಸ್ಕ್ ಅಲ್ಲಿ ಹಾಕೊಳ್ಳಿ. ಒಂದು ಕಪ್, ಒಂದು 20 ml ಒಂದು 1 hour ಕೊಡ್ತಾ ಹೋಗಿ. ಹೌದು, ಬೇಗ ಚೇತರಿಸ್ಕೊಂತಾರೆ. ದಿನಾಲು ಮಾಡಿ. ಫ್ಲಾಸ್ಕ್ ಹಾಕಿಟ್ಟು 2 ದಿವಸ ಆದ್ರೂ ಪರವಾಗಿಲ್ಲ, ಕುಡಿಸಬಹುದಲ್ಲ. ಮೂತ್ರ ಕುಡಿಯೋರಿಗೆ ಇದೂ ಬೇಕಾಗಿಲ್ಲ. ಮೂತ್ರ ಕುಡಿಯಕ್ ಆಗಲ್ಲ ಅಂದ್ರೆ ನಾನು ಹೇಳ್ತಾ ಇದ್ದೀನಿ. ನಾನ್ ಮೂತ್ರ ಕುಡಿಸ್ತೀನಿ ಸರ್, ಹಂಗಂದ್ರೆ ಪರವಾಗಿಲ್ಲ, ನಾನು ಕುಡಿಸ್ತೀನಿ. ಅದನ್ನು ಮಾಡ್ತೀನಿ, ಅದನ್ನು ಮಾಡ್ಬೋದಲ್ಲ ಸರ್? ಎಸ್ ಮಾಡ್ಬೋದು. ಅದು ತುಂಬಾ ಉತ್ತಮ. ಅದು ಪ್ರತಿಯೊಬ್ಬರಿಗೂ, ಯಾವುದೇ ವ್ಯಕ್ತಿಗೆ ಸರಿಯಾದ ಶರೀರ ಶಕ್ತಿ ಕಡಿಮೆ ಆಗಿದೆ, ವಿಹೀನವಾಗಿದೆ, ಎಸ್ ಖಂಡಿತ ಪರಿಹಾರ ಆಗತ್ತೆ. ಇದು ನೆನಪಿನ ಶಕ್ತಿ ಇಲ್ಲ, ನರಗಳ ವೀಕ್ನೆಸ್ ಇದೆ. ಅದಕ್ಕೆಲ್ಲ ಇದು ಉಪಯೋಗ ಆಗತ್ತೆ, ತುಂಬಾ ಉಪಯೋಗ ಆಗತ್ತೆ. ಆಮೇಲೆ ಅದು ವಿಶ್ ಪಿರಮಿಡ್ ತರ್ಸ್ಲೇನ್ ಸರ್? ವಿಶ್ ಪಿರಮಿಡ್ ತಗೊಳ್ಳಿ, ವಿಶ್ ಪಿರಮಿಡ್ ತಗೊಳ್ಳಿ. ನಾರ್ಮಲ್ ದೊಡ್ಡ ಪಿರಮಿಡ್ ಇದೆಯಾ? ದೊಡ್ಡ ಪಿರಮಿಡ್ 2x2 ಐತ್ರಿ ಸರ್, ಹಾಲ್ನಾಗ ಹಾಕಿನಿ. ವೆರಿ ಗುಡ್. ಓಕೆ, ಅವ್ರ ಮಲಗೋ ಪ್ಲೇಸ್ ಮೇಲೆ ಕಟ್ಟಕ್ಕಾಗತ್ತಾ? ಏನಾದ್ರು ಚಾನ್ಸ್ ಇದ್ರೆ? ಅಲ್ಲೇನಿಲ್ಲ ಸರ್, RCC ಏನಿಲ್ಲ. ತಲೆ ಹತ್ರ ಇಡ್ಬೋದಾ? ಇಲ್ಲಂದ್ರೆ ಅದೇ ಅಂದ್ರೆ ಅಲ್ಲ, ನಾನು ಹೇಳೋದು ಅವ್ರು ಮಲ್ಕೊಂತಾರಲ್ಲ, ಅದ್ರ ಮೇಲೆ ಒಂದೆರಡು ಪಿರಮಿಡ್ ಹಾಕಿದ್ರೆ ಚೆನ್ನಾಗಿತ್ತು, ಬೇಗ ಚೇತರಿಸ್ಕೊಳಕ್ಕೆ. ಅದಿಲ್ಲ ಅಂದ್ರೆ ಗೋಡೆಗೆ ಹಾಕ್ಬೋದಲ್ಲ ಸರ್, ಅಲ್ಲೇ ಅವ್ರ ಬಲದಲ್ಲಿ? ಹೌದೌದು, ಅಲ್ಲಿ ಬೇಕಾದ್ರೆ ಗೋಡಕ್ಕೆ ಇನ್ಸರ್ಟ್ ಮಾಡ್ಬಿಟ್ಟು ಇಟ್ರು ಓಕೆ, ಪರವಾಗಿಲ್ಲ, ನಡೀತದೆ. ಅದು ಯಾವ ವಿಶ್ ಪಿರಮಿಡ್ ಅಲ್ಲೇ ಇಡ್ಬೋದ್ರಿ? ಇಲ್ಲ, ವಿಶ್ ಪಿರಮಿಡ್ ಅನ್ನೋದು ಜನರಲಿ ಅದು ಹೆಲ್ತ್ಗೋಸ್ಕರ ವಿಶ್ ಮಾಡ್ಕೊಂಡು ಅದು ಡೈರೆಕ್ಟ್ ಪೂಜಾ ಗದಿಯಲ್ಲಿ ಇಡೋದು ಅಷ್ಟೇ. ನಾನು ಅವ್ರ ಬಗ್ಗೆ ವಿಶ್ ಮಾಡಿ ದೇವರ ಜಗಲಿ ಮೇಲೆ ಇಡೋದು. ಹೌದು, ಅಲ್ಲಿ ಇಟ್ಬಿಡೋದು. ಅಂದ್ರೆ ಆಲ್ರೆಡಿ ಅವರು ಚೇತರಿಸ್ಕೊಂಡಿದ್ದಾರೆ, ತುಂಬಾ ಅದ್ಭುತವಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಎಲ್ಲಾ ಕಡೆ ಓಡಾಡ್ತಾ ಇದಾರೆ, ಎಲ್ಲಾ ಕೆಲಸ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಅನ್ಕೊಂಡು ಆ ಬ್ರಹ್ಮಾಂಡದಲ್ಲಿ ಅದಕ್ಕೆ ಕೃತಜ್ಞತೆ ತಿಳಿಸ್ತಾ ಅದನ್ನ ಬರೆದು ಬಿಟ್ಟು ಅಲ್ಲಿ ಇಡ್ಬೇಕಷ್ಟೇ. ಬರ್ದು ಇಡ್ಬೇಕೇನ್ ಸರ್ ಅದ್ರೊಳಗೆ? ಹೌದು, ಚೀಟಿ ಬರೆದು ಅದರಲ್ಲಿ ಹಾಕಿ ಪೂಜಾ ಗದಿಯಲ್ಲಿ ಇಟ್ಕೊಳ್ಳಿ ಅಷ್ಟೇ. ಅದು ದಿನಾಲು ಪೂಜೆ ಮಾಡ್ಬೇಕದು. ಹೌದು, ಪೂಜೆ ಅದಕ್ಕೇನು ಪೂಜೆ ಬೇಕಾಗಿಲ್ಲ. ಒಂದ್ಸಲ ಬರೆದು ಪೂಜಾ ಗದಿಯಲ್ಲಿ ಇಟ್ರೆ ಸಾಕು ಅಷ್ಟೇ. ಧ್ಯಾನ ಮಾಡ್ಕೊಳ್ಳಿ ಅಷ್ಟೇ. ಪೂಜೆ ಅನ್ನೋದು ಮಾಡ್ಬೇಕಂತೇನಿಲ್ಲ, ಧ್ಯಾನ ಮಾಡ್ಕೊಂತ ಇದ್ರೆ ಸಾಕು. ಧ್ಯಾನ ನಾನ್ ಮಾಡ್ತೀನಿ, ಬೆಳಿಗ್ಗೆನೆ 4:30-5 ಗಂಟೆಗೆ ಮಾಡ್ತೀನಿ. ಆಮೇಲೆ ಪೈರಾ ಏನಂದ್ರಲ್ಲ, ಪೈರಾ ಪಿರಮಿಡ್. ಅದು ಪೈರಾ ಪಿರಮಿಡ್ ಯಾವ್ದು? ಪೈರಾ ಅಂತ ಇದೆ.
ಅದು ಸಂಸ್ಥೆಗೆ ಬರುವಾಗ ಒಂದ್ಸಲ ನಾನು ತೋರಿಸ್ತೀನಿ ಬಿಡಿ. ನಾನು ಇಲ್ಲಿ ಗುಲ್ಬರ್ಗನಲ್ಲಿ ಸರ್ ಇರೋದು. ಅವರು ಕಂಡೀಷನ್ ಹಂಗಿದೆ, ಗುಲ್ಬರ್ಗ ಎದ್ದು ಓಡಾಡಲ್ಲ ಏನಿಲ್ಲ. ನಿಮ್ಗೆ ಅವ್ರ ನಿಮ್ಗೆ ಸರಿ ಆರಾಮಾದ್ರೆ ಬರ್ಬೇಕಂತ ಕಳ್ಸ್ಕೊಂಡು ಬಹಳ ಆಸೆ ಐತೆ ಸರ್ ಅಲ್ಲಿ ನನಗೆ. ಅದೇ ಅಷ್ಟ್ ಮಾಡ್ಲಿ ಸರ್, ಅಷ್ಟ್ ಕಲ್ಸ್ಕೊಡಕ್ಕೆ ಮಾಡ್ತೀನಿ. ಕಲ್ಸ್ಕೊಡೋ ಸರಿ ಪ್ರಯತ್ನ ಸರ್. ಮಾಡ್ತೀವಿ ನಾವು. ಎಷ್ಟಮ್ಮ ವಯಸ್ಸು ಎಷ್ಟಮ್ಮ ಹಸ್ಬೆಂಡ್? ಅವ್ರಿಗೆ 80 ಇದೆ ಸರ್. 70. ಓಕೆ ರೈಟ್. 80 ಇದೆ, ನನಗೆ 70 ಇದೆ ಸರ್. ಓಕೆ ಓಕೆ ಸರಿ ಮಾಡ್ಲಲ್ರಿ? ಮಾಡೋಣ. ಓಕೆ ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದ. ಕ್ಲಾಸ್ ತುಂಬಾ ಚೆನ್ನಾಗಿದೆ. ನಾ ಬೇರೆ ಎಲ್ಲಿ ಆದ್ರೂ ಇಷ್ಟು ನಂಗೆ ತೃಪ್ತಿ ಆಗಿಲ್ಲ ಸರ್. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅವ್ರಿಗೆ ಇನ್ನೊಂದೇನಂದ್ರೆ ಅನುಕೂಲ ಇದ್ರೆ ಈ ತರ ಸ್ವಲ್ಪ ಮುದ್ರೆ ಅವ್ರು ಇಟ್ಕೊಳಕ್ ಆಗಲ್ಲ ಅಂದ್ರೆ ಹಿಂಗ್ ಇಟ್ಬಿಟ್ಟು ನೈಟ್ ಮಲ್ಕೊಂತಾರಲ್ಲ, ಒಂದ್ ಸ್ವಲ್ಪ ಇಲ್ಲಿ ಬ್ಯಾಂಡೇಜ್ ಹಾಕಿ. ಎಲ್ಲಿ ಯಾವ ಬೆರಳು ಸರ್? ಈ ಧ್ಯಾನ ಹೆಬ್ಬೆರಳು ಜ್ಞಾನ ಮತ್ತೆ ಜ್ಞಾನ ಬೆರಳು. ಹೌದು ಹೌದು. ಅವರು ಮುದ್ರಾ ಸರ್, ಮುದ್ರಾ ಟೀಚರ್ ಇದ್ರು, ದೊಡ್ಡ ಟೀಚರ್ ಅವರು. ಈಗ ಆತರ ಆಗೋಗ್ಯಾರ, ಎಲ್ಲಾ ಮುದ್ರಾ ಗೊತ್ತವ್ರಿಗೆ. ನೋಡಮ್ಮ, ಏನಂತಂದ್ರೆ ಕರ್ಮಗಳು ಅನ್ನೋದು ಯಾರನ್ನು ಬಿಡೋದಿಲ್ಲ. ಓಕೆ, ಕರ್ಮ ಹೋಮಿಯೋಪತಿ ಡಾಕ್ಟರ್ ರೀ ಅವರು. ಎಲ್ಲಾ ಮನೆಗೆ ಹೋಗಿ ಔಷಧಿ ಕೊಡ್ತಿದ್ರು ಸರ್, ಅಷ್ಟು ಒಳ್ಳೆಯವ್ರಿದ್ದಾರೆ. ಅವ್ರಿಗೆ ಇಂಥದಿಗ್ ಬಂದೈತಿ ನೋಡಿ. ಇಲ್ಲ ಅದನ್ನ ಹೇಳ್ತೀವಿ, ಇಂದಿನ ಜನ್ಮ ಕರ್ಮಗಳು ಅನುಭವಿಸ್ಬೇಕಾಗತ್ತೆ. ಅನುಭವಿಸುವಾಗ ಇಂಥವೆಲ್ಲ ಉಪಯೋಗಿಸ್ಕೊಂಡು, ಈಗ ನೋಡಿ ಯಾವುದೇ ಒಂದು ಮುದ್ರಾ ಥೆರಪಿಸ್ಟು ಮತ್ತೆ ಹೋಮಿಯೋಪತಿ ಡಾಕ್ಟರ್ ಅಂತ ನೀವು ಹೇಳ್ತಾ ಇದ್ರಲ್ಲ, ಸೊ ಆದ್ರೂ ಪ್ರತಿಯೊಬ್ಬರು ಎಷ್ಟೋ ಅಷ್ಟು ಅನುಭವಿಸ್ತಾನೆ ಇರ್ಬೇಕಾಗತ್ತೆ ಲೈಫಲ್ಲಿ. ಅನುಭವ ಆ ರೀತಿಯಲ್ಲಿ ಆಗತ್ತೆ. ಬಟ್ ಮುಂದೆನೆ ಇವೆಲ್ಲ ತಿಳ್ಕೊಂಡ್ರೆ ಜ್ಞಾನವಂತರಾದ್ರೆ ಇದು ಸ್ವಲ್ಪ ಸ್ವಲ್ಪ ಸುಧಾರವಾಗ್ತಾ ಇತ್ತು. ಓಕೆ, ನಾವ್ 1 ವರ್ಷ ಮುಂಚೆ ಗೊತ್ತಾಗಿಲ್ಲ ಸರ್ ಈ ಕ್ಲಾಸ್. ಬೇರೆವೆಲ್ಲ ಅಟೆಂಡ್ ಹಂಗೇನಿದ್ ಗೊತ್ತಾಗಿಲ್ಲ. ಆಯ್ತು, ಟೈಮ್ ಆಗಿದ್ ನೋಡೋಣ, ಪ್ರಯತ್ನ ಮಾಡ್ತೀನಿ ಸರ್, ಆಗ್ತೈತಿ. ಇದು ಇಷ್ಟೇ. ಓಕೆ, ರಾತ್ರಿ ಟೇಪ್ ಹಾಕಿ ಮಲಗಿಸ್ಬಿಡ್ತೀನಿ ಸರ್. ಅಷ್ಟೇ, ಕರೆಕ್ಟ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೈಟ್ ರೈಟ್. ಎಸ್ ಗುರುಜಿ, ರೂಪಾ ಅವರು ಅದೇ ಎಲ್ಲಾ ಬೇರೆ ಬೇರೆ ಸೆಷನ್ ಲಿಂದ ಮತ್ತೆ ಇಲ್ಲಿ ಮಹಾವತಾರ್ ಫೌಂಡೇಶನ್ ಜಾಯ್ನ್ ಆಗಿದ್ದು ಗುರುಜಿ. ಅದೇ ಸೇರಿಂಗ್ ಮಾಡ್ಕೊಂಡಿದ್ರು, ಮತ್ತ ಮೂತ್ರ ಚಿಕಿತ್ಸೆದ್ದು ತಗೊಂಡಿದ್ದಾರೆ. ಅವರು ಅಳವಡಿಸ್ಕೊತಾ ಇದ್ದಾರೆ ಗುರುಜಿ. ಅವರು ತಾವು ಮಾಡ್ಕೋತಾ ಇದ್ದಾರೆ. ಆದ್ರೆ ಅವ್ರ ಮನೆಯವ್ರಿಗೆ ಅದೇ ಮಸಾಜ್ ಒಂದ್ ಮಾಡಿ ಮೇಡಮ್, ಮಸಾಜ್ ಮಾಡಿ. ನಾನು ಕುಡಿತಾ ಇದೀನ್ರಿ ಮೇಡಮ್, ನಾನ್ ಕುಡಿತಿದ್ದೀನಿ ದಿನ. ನಿಮ್ ಮನೆಯವ್ರಿಗೆ ಮಸಾಜ್ ಮಾಡಿ, ಅಲೆ ಮೂತ್ರವನ್ನು ಮಸಾಜ್ ಮಾಡಿ. ನನ್ನ ಮೂತ್ರದಿಂದ ಮಾಡ್ಬೋದಲ್ಲ? ಮಾಡಿ ಅಲೇದ್ ಮಾಡಿ. ಅಂದ್ರೆ ಒಂದು ವಾರ 1 ತಿಂಗಳು ಬರೋದೆಲ್ಲ ನೀವು ಹೆಚ್ಚು ಮೂತ್ರ ಏನ್ ಬರುತ್ತೋ ಈ ಗಾಜ್ ಬಾಟಲ್ ತಗೊಂಡು, ಮಧ್ಯಮ ಬಾಟಲ್, ಗಾಜ್ ಬಾಟಲ್ ಸಿಗ್ತಾವಲ್ಲ ಅಂತ ತಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡು, ನಿಮ್ದು ಮೂತ್ರ ವೇಸ್ಟ್ ಮಾಡೋ ಬದಲು ಬಂದಿರೋ ಮೂತ್ರ ಆದ್ರೆ ಒಂದು ನಿಮ್ಮಲ್ಲಿ ಆಹಾರ ಪಾಲನೆ ಮತ್ತೆ ನೀರ್ ಚೆನ್ನಾಗಿ ಕುಡಿಯೋದು, ಇದೊಂದು ನೋಡ್ಕೊಳ್ಳಿ ಅಷ್ಟೇ. ಓಕೆ, ನಾನ್ ವೆಜಿಟೇರಿಯನ್ ಇದೆ ಸರ್, ಅಂತದ್ದು ಏನು ತಿನ್ನಲ್ಲ ನಾವು. ವೆಜಿಟೇರಿಯನ್. ಆಮೇಲೆ ನೀರು ಚೆನ್ನಾಗಿ ದಿನ ಎಲ್ಲ ಪೂರ್ತಿ ಒಂದು ಅಟ್ಲೀಸ್ಟ್ ಒಂದು 8, 9, 10 ಗ್ಲಾಸ್ ನೀರು ಕುಡಿತಾ ಇದ್ರೆ, ಸೊ ಬಂದಿರೋ ಮೂತ್ರವನ್ನು ಯಾವ್ದು ವೇಸ್ಟ್ ಒಂದು ಡ್ರಾಪ್ ವೇಸ್ಟ್ ಮಾಡ್ಕೋಬಿಡಿ. ಈ ಬಾಟಲ್ಸ್ ಅಲ್ಲಿ ಹಾಕ್ತಾ ಹೋಗಿ. ಅವೆಲ್ಲ ಹೋಗ್ತಾ ಅಲೆವಾಗ್ತಾವಲ್ಲ, ಅದು ತುಂಬಾ ಪವರ್ಫುಲ್ ಆಗ್ತವೆ. ನಿಮ್ಮ ಹಸ್ಬೆಂಡ್ ತುಂಬಾ ಹೆಲ್ಪ್ ಆಗತ್ತೆ. ಅದನ್ನು ಹಚ್ಚಿದ್ರೆ ಸಾಕು, ಅವ್ರಿಗೆ ಚೇತನತ್ವ ಹೆಚ್ಚಾಗತ್ತೆ ದೇಹದಲ್ಲಿ. ಅದೇ ರೀ, ಬಾಳ ಆಕ್ಟಿವ್ ಇದಾರೆ ಸರ್. ಎದ್ದೇಳ್ಬೇಕು, ಓಡಾಡ್ಬೇಕಂತ ಎದ್ದೆದ್ದ ಆಗ್ತಾರ ಹಾಸ್ಯಾಗ, ಬಟ್ ಆಗ್ತಾ ಇಲ್ಲ ಅವ್ರಿಗೆ. ಆಗತ್ತೆ. ಇದು ಸ್ಟಾರ್ಟ್ ಮಾಡಿ. ಒಂದು ಮೂತ್ರದ ನೀಟಾಗಿ ಹಚ್ಚೋದು, ಸ್ನಾನ ಮಾಡಿಸೋದು, ಒಂದು ಚೆನ್ನಾಗಿ ಮಸಾಜ್ ಮಾಡಿ. ಅದು ಇಂಕ್ಬೇಕು. ನಾವು ಮೂತ್ರ ಏನೇ ಹಚ್ಚಿದ್ರು ಮಸಾಜ್ ಮಾಡುವಾಗ ಅದು ಪೂರ್ತಿ ಡ್ರೈ ಆಗ್ಬೇಕು. ಅಲ್ಲಿ ಆ ಲೆವೆಲ್ ತಗೊಂಡ್ ಬರ್ಬೇಕು ನಾವು. ಆತರ ಒಂದು ಮಾಡ್ಬಿಟ್ಟು ಒಂದು 30 ನಿಮಿಷ ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸಿ ನೀಟಾಗಿ. ಸ್ನಾನಕ್ಕೂ ಯಾವುದೇ ಸೋಪ್ ಗಿಪ್ಪು ಬಳಸಬಾರ್ದು. ಓಕೆ, ಇಲ್ಲ ಸ್ನಾನ ಮಾಡೋ ಕಂಡೀಷನ್ ಇಲ್ಲ ಸರ್, ಬಟ್ಟೆಯಿಂದ ಒರೆಸ್ಬಿಡ್ಬೇಕಷ್ಟೇ. ಓಕೆ, ಅದನ್ನು ಮಾಡಿ, ಅಟ್ಲೀಸ್ಟ್ ಅದು ಮಾಡಿ. ನಾನು ಕುಡಿತಾ ಇದೀನಿ ಸರ್, ದಿನ ಮೂತ್ರ ಬಹಳ ಚೆನ್ನಾಗ್ ಆಗೈತ್ರಿ. ಏನ್ ಅನ್ಸದೇ ಇಲ್ಲ, ಸ್ಮೆಲ್ಲೇ ಬರಲ್ರಿ ಸರ್. ಆರಾಮ್ ಎಳೆನೀರ್ ಕುಡ್ದಂಗ ಆಗ್ತದೆ. ರೈಟ್. ಇನ್ನೊಂದು ಮಾಡಕ್ಕಾಗತ್ತಾ? ಅಗ್ನಿಹೋತ್ರ ಮಾಡಕ್ಕಾಗತ್ತಾ? ಅಗ್ನಿಹೋತ್ರ ಮಾಡಿಲ್ಲ ಸರ್, ಅದು ಗೊತ್ತಿಲ್ಲ ನನಗೆ. ಅದೇ, ಅದು ಅಗ್ನಿಹೋತ್ರ ಒಂದು ಮಾಡಿ, ಆ ಬೂದಿಯನ್ನು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಕೊಡ್ಬೇಕು ಕುಡಿಯಕ್ಕೆ ಅವ್ರಿಗೆ. ಆಮೇಲೆ ನಂದಾ ಮೇಡಮ್ ಕೇಳ್ತೀನಿ. ನಂದಾ ಮೇಡಮ್ ಕೇಳಿ, ಅದು ಬೇಕಾದ್ರೆ ತರ್ಸ್ಕೊಡ್ತಾರೆ ಸೆಟ್. ಇಮಿಡಿಯೇಟ್ ಸ್ಟಾರ್ಟ್ ಮಾಡಿ, ಇಮಿಡಿಯೇಟ್. ಓಕೆ, ರೈಟ್. ಅದೇ ವಿಶ್ ಪಿರಮಿಡ್ ನಿಮ್ಮಲ್ಲೇ ಸಿಗ್ತಾವೇನ್ ಸರ್? ಸಿಗ್ತದೆ. ನಂದಾ ಮೇಡಮ್ ಕೇಳಿ. ರೈಟ್ ಮೇಡಮ್, ಓಕೆ. ರೈಟ್.
ಎಲ್ಲರದ್ದು ಹ್ಯಾಂಡ್ ರೈಸ್ ಆಗಿದೆ ಗುರುಜಿ. ಓಕೆ ಮಾ, ಕ್ಲೋಸ್ ಮಾಡಿ ಸೆಷನ್ ಕ್ಲೋಸ್. ಅಶ್ವಿನಿ ಮೇಡಮ್ ಮಾತಾಡ್ತೀರಾ? ಇಲ್ಲ ಮೇಡಮ್, ಸಮಯ ಆಯ್ತು. ಒಬ್ರು ಮಾಸ್ಟರ್ ಕೊನೆಯದಾಗಿ ಅವರು ಲೋಯರ್ ಮಾಡಿದ್ದಾರೆ, ಕೃಷ್ಣರಾವ್ ಅಂತ. ಓಕೆ ಸರ್, ನೀವು ನಾಳೆ ನೀವು ಪ್ರಶ್ನೆ ಕೇಳಿದ್ರೆ ಸಮಯಾವಕಾಶ ಇರೋದ್ರಿಂದ ನಾಳೆ ನಿಮ್ಗೆ ಹೆಚ್ಚಿನದಾಗಿ ಉತ್ತರ ಸಿಗುತ್ತೆ ಅಂತ ಭಾವಿಸ್ತಾ. ಎಸ್ ಮೇಡಮ್. ಗುರುಜಿ, ತುಂಬಾ ಇವತ್ತು ಹ್ಯಾಂಡ್ ರೈಸ್ ಆಗಿತ್ತು. ಇದ್ರಲ್ಲಿ ಗೊತ್ತಾಗ್ತಾ ಇದೆ ನಮ್ಮ ಎಲ್ಲಾ ತಾಯಂದಿರು ಬೆಳಿಗ್ಗೆ ಹೊತ್ತು ಅಡುಗೆ ಮನೇಲಿ ಬ್ಯುಸಿ ಆಗಿರೋದ್ರಿಂದ ಕೊನೆಯಲ್ಲಿ ಅವರು ಶೇರ್ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಆಗ್ತಿದೆ ಅಂತ ಗೊತ್ತಾಗ್ತಾ ಇದೆ ಗುರುಜಿ. ಓಕೆ, ಥ್ಯಾಂಕ್ ಯು ಮೇಡಮ್. ಈ ದಿನ ಬೆಳಗಿನಿಂದ ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ಹೇಳಿಕೊಟ್ಟಂತ ಹೇಮಾ ಮೇಡಮ್ ಅವ್ರಿಗೆ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಂತರ ಸೂರ್ಯನಾಗಲಾಂಬಿಕಾ ಮೇಡಮ್ ಅವರು ಮಿಲಾರೆಪ್ಪ ಅವರ ಜೀವನ ಚರಿತ್ರೆಯನ್ನ ಹೇಳಿದ್ರು, ಅವ್ರಿಗೆ ಕೂಡ ಧನ್ಯವಾದಗಳು. ನಂತರ ಗುರೂಜಿಯವರು ಪಿರಮಿಡ್ ಇಂದ ಆದಂತ ಪವಾಡಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರು, ಅವ್ರಿಗೆ ಕೂಡ ನಾನು ವೇದಿಕೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ, ಇಲ್ಲಿಯವರೆಗೂ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಧ್ಯಾನವನ್ನ ಪಡೆದಂತ ಎಲ್ಲ ಮಾಸ್ಟರ್ಗಳು ಮತ್ತು ಧ್ಯಾನವನ್ನ ಶೇರ್ ಮಾಡಿದಂತ ತಮಗಾದ ಅನುಭವಗಳನ್ನ ಶೇರಿಂಗ್ ಮಾಡ್ಕೊಂಡಂತ ಎಲ್ಲ ಮಾಸ್ಟರ್ಗಳು ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಇವತ್ತಿನ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸ್ತೇವೆ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ ಮಾಸ್ಟರ್ಸ್. ಥ್ಯಾಂಕ್ ಯು, ನಮಸ್ತೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು.